ಹಾಸನ ನಗರದ ವಕೀಲರ ಸಂಘದ ಆವರಣದಲ್ಲಿ ವಕೀಲರಿಗಾಗಿ ಆಯೋಜಿಸಿರುವ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಸ್ವಾಸ್ಥ್ಯ ಹೆಲ್ತ್ ಬೆಂಗಳೂರು ವತಿಯಿಂದ ಆಯೋಜಿಸಲಾಗಿರುವ ಈ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಗಸ್ಟ್ 4ರಿಂದ ಆರಂಭಗೊಂಡು ಆಗಸ್ಟ್ 6ರವರೆಗೆ 3 ದಿನಗಳ ಕಾಲ ನಡೆಯಲಿದೆ. ಶಿಬಿರದಲ್ಲಿ ವಕೀಲರಿಗೆ ವಿವಿಧ ಆರೋಗ್ಯ ತಪಾಸಣೆಗಳನ್ನು ನಡೆಸಲಾಗುತ್ತಿದ್ದು, ಆರೋಗ್ಯದ ಕುರಿತು ಅಗತ್ಯ ಸಲಹೆ ಹಾಗೂ ವೈದ್ಯಕೀಯ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ. ವಕೀಲರ ವೃತ್ತಿಯಲ್ಲಿ ನಿರಂತರ ಕೆಲಸ ಹಾಗೂ ಒತ್ತಡದ ನಡುವೆಯೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಆರಂಭಿಕ ಹಂತದಲ್ಲಿಯೇ ಆರೋಗ್ಯ ಸಮಸ್ಯೆಗಳನ್ನು ಪತ್ತೆಹಚ್ಚಿ ಸೂಕ್ತ ಚಿಕಿತ್ಸೆ ಪಡೆಯುವಂತೆ ವೈದ್ಯರು ಸಲಹೆ ನೀಡಿದರು. 3 ದಿನಗಳ ಕಾಲ ನಡೆಯಲಿರುವ ಈ ಶಿಬಿರದ ಪ್ರಯೋಜನವನ್ನು ವಕೀಲರು ಪಡೆದುಕೊಳ್ಳುವಂತೆ ಸಂಘದ ವತಿಯಿಂದ ಮನವಿ ಮಾಡಲಾಗಿದೆ. ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಪ್ರಸಿದ್ಧ ಹಿರಿಯ ವೈದ್ಯರಾದ ಡಾಕ್ಟರ್ ಟಿ.ಎಚ್. ಅಂಜನಪ್ಪ ಅವರು ಚಾಲನೆ ನೀಡಿದರು. ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಕೀಲರು ತಮ್ಮ ವೃತ್ತಿಯ ಒತ್ತಡದ ನಡುವೆಯೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು. ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಯಾವುದೇ ಆರೋಗ್ಯ ಸಮಸ್ಯೆಯ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ಮಾಡದೆ ಸೂಕ್ತ ಸಮಯದಲ್ಲಿ ವೈದ್ಯರನ್ನು ಸಂಪರ್ಕಿಸಬೇಕು ಎಂದು ಅವರು ಸಲಹೆ ನೀಡಿದರು. ಆರೋಗ್ಯಕರ ಜೀವನ ಶೈಲಿ, ನಿಯಮಿತ ವ್ಯಾಯಾಮ ಹಾಗೂ ಆಹಾರ ಪದ್ಧತಿಯ ಬಗ್ಗೆ ಗಮನಹರಿಸುವಂತೆ ವಕೀಲರಿಗೆ ಡಾಕ್ಟರ್ ಅಂಜನಪ್ಪ ಅವರು ತಿಳಿಸಿದರು. ಮುಖಾಮುಖಿ ಒಂದ್ಸಲ ಅವ್ರಿಗೆ ಕರೆಸ್ಬೇಕು. ಏಕೆಂದ್ರೆ ಅವರು ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಸತ್ಯ ಹೇಳೋರು ಕಡಿಮೆ ಆಗ್ತಾ ಇದ್ದೀವಿ. ಸತ್ಯ ಹೇಳಕ್ಕೆ ಜನಕ್ಕೆ ಒಂದು ಅವಶ್ಯಕ ನಾಲೆಡ್ಜ್ ಬೇಕು. ಆ ನಾಲೆಡ್ಜ್ ಇದ್ದಾರೆ ಸತ್ಯ ಹೇಳ್ತಾರೆ ಅಂತೇಳಿ ಅವ್ರನ್ನ ಡಾಕ್ಟ್ರು, ಏಕೆಂದ್ರೆ ಇಡೀ ರಾಷ್ಟ್ರದೊಳಗೆ ತುಂಬ ಹೆಸರಿರೋಂಥ, ತುಂಬ ಗೌರವಾನ್ವಿತ ಆಮೇಲೆ ವಕೀಲ ಸಂಘ ಡೈರೆಕ್ಟ್ರು ನಮ್ಮಲ್ಲಿ ಇವ್ರ ಕೈಲಿ ನಾವು ಕೇಳಬೇಕು ಅನ್ನೋದೇ ನನ್ಗೆ ಭಾಳ ಆಸೆ ಇತ್ತು. ನಮ್ಮ ಲಾಯರ್ಗಳಿಗೂ ಮಾತಾಡಿಸ್ಬೇಕು ಅಂತವ. ಹಂಗಾಗಿ ಅವ್ರನ್ನ ಕರೆದು ನಮ್ಮ ಕರೆಗೆ ಖಂಡಿತ ಬರ್ತೀನಿ ಒಮ್ಮೇಶು, ಯಾವುದೇ ಕಾರಣಕ್ಕೂ ನಾನು ಇದರಲ್ಲಿ ಮಿಸ್ ಮಾಡಲ್ಲ ಅಂತ ಹೇಳಿದ್ರು. ನಮ್ಮ ಕರೆಗೆ ಹೋಗಟ್ಟು ಬಂದಿದ್ದಾರೆ. ಅವರಿಗೆ ನಮ್ಮ ವಕೀಲ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಅಧ್ಯಕ್ಷರಿಗೂ ಕರಳೆ ಮುಖಂಡಗೌಡರು ಅವ್ರಿಗೂ ಸಹ ಸ್ವಾಗತ ಕೊಡ್ತೇನೆ. ಆಗ ನಮ್ಮ ಬಾರ್ ಕೌನ್ಸಿಲ್ನ ಮೆಂಬರ್ ಆದ ಶೇಖರ್ ಅವ್ರಿಗೂ ಸ್ವಾಗತ ಕೊಡ್ತೀನಿ. ನಮ್ಮ ಕಮಿಟಿಯ ಜಾಯಿಂಟ್ ಸೆಕ್ರೆಟರಿ ಅವರು ಅವ್ರಿಗೂ ಸಹ, ಆಮೇಲೆ ನಂತರ ನಮ್ಮ ಡಾಕ್ಟರ್ಗಳು ಇದ್ದಾರೆ, ಸ್ವಸ್ಥ ಹೆಲ್ತ್ ಗ್ರೂಪ್ ಅವರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಎಲ್ಲ ವಕೀಲರುಗಳಿಗೂ ಸಹ ಸ್ವಾಗತ ಕೊಡ್ತವ. ನಾನು 2 ಮಾತನ್ನ ಮುಗಿಸ್ತೀನಿ. ಮುಂದೆ ವಕೀಲರು. ನನ್ನ ನಮಸ್ಕಾರಗಳು. ಈ ದಿನ ನಮ್ಮ ಸಂಘದ ಆವರಣದಲ್ಲಿ ಬೃಹತ್ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಬೇಕು ಅಂತೇಳಿ ನಮ್ಮ ಸ್ವಾಸ್ಥ್ಯ ಹೆಲ್ತ್ ಬೆಂಗಳೂರವರ ವತಿಯಿಂದ ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಶಿಬಿರದಲ್ಲಿ BP, ಶುಗರ್, ಕ್ಯಾಲ್ಸಿಯಂ, ಟೋಟಲ್ ಕೊಲೆಸ್ಟ್ರಾಲ್, ಕಣ್ಣಿನ ತಪಾಸಣೆ ಮತ್ತು ದಂತ ತಪಾಸಣೆ ಅಂಗವಾಗಿ ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿಶೇಷ ಆಹ್ವಾನಿಸುವ ಡಾಕ್ಟರ್ ಅಂಜನಪ್ಪ ರವರೇ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿಗೆ ಆಯ್ಕೆಯಾಗಿರುವ ನಮ್ಮ ಸಂಘದ ಸದಸ್ಯರಾದ JP ಶೇಖರ್ ಅವರೇ, ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಓಂಬೇಶ್ರವರೇ, ಜಂಟಿ ಕಾರ್ಯದರ್ಶಿಗಳಾದ AJ ರಘುವರವರೇ, ಹಾಗೂ ಡಾಕ್ಟರ್ ಸರ್ದಾರ್ ಅವರೇ, ಹಾಗೂ ಡಾಕ್ಟರ್ ಮೃತ್ಯುಂಜಯರವರೇ, ಈ ದಿನ ಈ ಬೃಹತ್ ಶಿಬಿರವನ್ನು ನಾವು ಏರ್ಪಡಿಸಬೇಕು ಅಂತೇಳಿ ತುರ್ತಾಗಿ ನಾವು ಈ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದರ ಸದುಪಯೋಗನ ನಮ್ಮ ಸಂಘದ ಎಲ್ಲ ವಕೀಲ ಬಾಂಧವರು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡ್ತಾ, ಈ ದಿನ ನಮ್ಮ ಸಂಘಕ್ಕೆ ವಿಶೇಷವಾಗಿ ಆಹ್ವಾನಿತರಾಗಿ ಬಂದಿರುವ ಡಾಕ್ಟರ್ ಅಂಜನಪ್ಪರವರು ದೊಡ್ಡ ತುಮಕೂರು ಗ್ರಾಮದವರು, ದೊಡ್ಡಬಳ್ಳಾಪುರ ತಾಲೂಕು ಹನುಮಂತರಾಯಪ್ಪ ಲಕ್ಷ್ಮೀದೇವರವರ ಮಗನಾಗಿ ಹುಟ್ಟಿ ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಮತ್ತು ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಕಾಲೇಜಿನಲ್ಲಿ ಹಿರಿಯ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಈ ದಿನ ನಮ್ಮ ಸಂಘಕ್ಕೆ ಬಂದಿರುವುದು ನಮಗೆಲ್ಲರಿಗೂ ಸಂತೋಷವಾದ ಒಂದು ದಿನ ಅಂತ ಹೇಳಿ ನಾನಾದರೂ ಕೂಡ ಭಾವಿಸುತ್ತಾ, ಮುಂದಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಅಂಜನಪ್ಪನವರ
ಮಾತನ್ನ ಕೇಳಲಿಕ್ಕೆ ತಾವೆಲ್ಲರೂ ಕುತೂಹಲರಾಗಿದ್ರಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ಜೈ. ಎಸ್ ಸರ್. ಎಸ್ ಸರ್. ಬನ್ನಿ ಸರ್. ಡಾಕ್ಟರ್ ಅಂಜನಪ್ಪನವರು ಮಾತಾಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ಮಾತಾಡ್ಬೇಕಾಗಿ. ನಮ್ಮ ಸಂಘದ ಉಪಾಧ್ಯಕ್ಷರಾದ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಾನು ಸ್ವಾಗತ ಮಾಡಿದ್ದೇನೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಅವ್ರು ತಗೊಳ್ಳಲ್ಲ ಸರ್. ಎಜುಕೇಟೆಡ್ ತಗೊಳ್ಳಲ್ಲ. 3500 ಜನ ಹೆಣ್ಮಕ್ಳು ಬೆಂಗಳೂರಲ್ಲ, ಕಾಸ್ಮೋಪಾಲಿಟನ್ ಸಿಟಿ. ನಾನು ಆ ಹೆಣ್ಮಕ್ಳಿಗೆ ಕೇಳಿದೆ, ಅಮ್ಮ ಕನ್ನಡದಲ್ಲಿ ಮಾತಾಡ್ಲು ಇಂಗ್ಲಿಷ್ನ ಮಾತಾಡ್ಲು ಅಂತ. ಒಂದು ಹೆಣ್ಮಕ್ಳು ಎದ್ದು ನಿಂತ್ಕೊಂಡು ಎರಡು ಮಿಕ್ಸ್ ಮಾಡಿ ಹೊಡೀರಿ ಸರ್ ಅಂದ್ಲು. ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ವೇ ಟು ಕಮ್ಯುನಿಕೇಟ್. ಯಾವಾಗಲೂ ಕೂಡ ಶಿಬಿರ ನನಗೆ ಬಹಳ ಹೆಮ್ಮೆ ಅನ್ಸೋದು ಅಂದರೆ ನಿಮ್ಮ ಆರ್ಗನೈಸೇಷನ್ ಇಂದ ಹೆಲ್ತ್ ಚೆಕಪ್ ಮಾಡೋದಿದೆಯಲ್ಲ, ಇಂಥ ಕಾರ್ಯಕ್ರಮಗಳಿಗೆ ಹೆಮ್ಮೆ ಅನಿಸುತ್ತೆ. ಅರಿವು ಮೂಡಿಸೋದು ಕೂಡ ನಾನು ನೋಡಿ ಸರ್ ಭಾಳ ಕಡೆ ಬೇಸಿಕಲಿ, ಯಾಕಂದ್ರೆ ನಾನು ನೋಡಕ್ ಬೆಳ್ಳಗಿದ್ರು, ಸೂಟ್ ಹಾಕೊಂಡಿದ್ರು, ನಾನು ಫಾರಿನ್ ಡಾಕ್ಟರ್ ಅಲ್ಲ. ಕರೆಕಲ್ ತುಮಕೂರು ಹನುಮಂತರಾಯಪ್ಪ ಒಬ್ಬ ರೈತನ ಮಗ ಸರ್. ಒಂದು ಚಪ್ಪಡೆ ಹೊಡಿರಿ ಸರ್. ರೈತರ ಮಕ್ಕಳು ತುಂಬಾ ಜನ ಇದ್ದೀರಿ. ಐ ಆಮ್ ನಾಟ್ ಅನ್ ಆರ್ಡಿನರಿ ಫೆಲೋ. ಕೆಲವು ಸಮಯ ಜಂಬ ಕೊಚ್ಕೋಬೇಕು ಅನ್ಸುತ್ತೆ. ಐ ಆಮ್ ಅನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್. ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನನ್ನ ಹೆಸರಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಇದೆ ಸರ್. 1987ರಲ್ಲಿ ಬೋರಿಂಗ್ ಅಂಡ್ ಲೇಡಿ ಕರ್ಜನ್ ಹಾಸ್ಪಿಟಲಲ್ಲಿ ಒಂದೇ ರಾತ್ರಿ 10 ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದಂಥ ಸರ್ಜನ್. ಐ ವಾಸ್ ಆನರ್ಡ್ ಇನ್ ಲಂಡನ್ ಇನ್ 1994. ಇಷ್ಟು ಹೇಳಿದ ಮೇಲೆ ಅನೇಕ ವಿಚಾರಗಳು ಸರ್. ಇವತ್ತು ಹೆಣ್ಮಕ್ಳು ಇರೋದ್ರಿಂದ ನಿಮ್ಮ ನೆಕ್ ಬ್ಯಾಂಡ್ ಅಂತೀರ ಅದನ್ನ ನೀವು ಹಾಕೊಂಡಿರೋದನ್ನ, ಅಮ್ಮ ಇದನ್ನ ಪ್ರತಿ ಆಪರೇಷನ್ ಥಿಯೇಟರ್ ಒಳಗೂ ನಾನು PGಗೆ ಹೇಳ್ತೀನಿ, ಡು ಯು ನೋ ಹೌ ಟು ಪುಟ್ ಎ ನೆಕ್ ಬ್ಯಾಂಡ್ ಅಂತ. ಯಾಕೆ ಸರ್ ಅಂತಾನೆ, ಥೈರಾಯ್ಡ್ ಇಸ್ ಎ ವೆರಿ ಕಾಮನ್ ಡಿಸಾರ್ಡರ್ ಇನ್ ಲೇಡೀಸ್. ಅದರೊಳಗಾಗಿ ಹೈಪೋಥೈರಾಯ್ಡಿಸಮ್. ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲರ ನೆಕ್ಕಲ್ಲೂ ಇದೆ ಸರ್. 25 grams. ಇಟ್ ಈಸ್ ಆಫ್ ದಿ ಶೇಪ್ ಆಫ್ ಎ ಬಟರ್ಫ್ಲೈ. ಬಹಳ ಜನಕ್ಕೆ ನಿಮಗೆ ಗೊತ್ತಿಲ್ಲ ಥೈರಾಯ್ಡ್ ಅಂತ ಯಾಕಂತಾರೆ ಅಂದರೆ 1909ರಲ್ಲಿ ಫಸ್ಟ್ ಟೈಮ್ ಒಬ್ಬ ಸರ್ಜನ್ಗೆ ನೊಬೆಲ್ ಅವಾರ್ಡ್ ಸಿಗುತ್ತೆ ಜರ್ಮನಿ ಒಳಗೆ. ಈ ಹ್ಯಾಸ್ ಡನ್ ಲಾಟ್ ಆಫ್ ವರ್ಕ್ ಆನ್ ಥೈರಾಯ್ಡ್ ಗ್ಲ್ಯಾಂಡ್. ಈ ಥೈರಾಯ್ಡ್ ಅಂತ ಯಾಕೆ ಹೆಸರು ಬಂತು ಅಂದರೆ, ಥೈರಿಯಸ್ ಅಂದರೆ ಶೀಲ್ಡ್, ಗುರಾಣಿ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮಂದು, ಸಂಗೊಳ್ಳಿ ರಾಯಣ್ಣಂದು ರೌಂಡ್ ಇರುತ್ತೆ, ಗುರಾಣಿ ಹಿಂಗೆ ಹಿಡ್ಕೊಂಡಿರ್ತಾರೆ, ಬಲಗೈನ ಕತ್ತಿ. ಬಟ್ ನೀವು ಜರ್ಮನಿಗೆ ಹೋದರೆ ಈ ಗುರಾಣಿಗಳು ಬಟರ್ಫ್ಲೈ ಶೇಪ್ ಇರುತ್ತೆ, ಮಧ್ಯೆ ಹಿಡ್ಕೋತಾರೆ, ಅತ್ತೊಂದು ಇತ್ತೊಂದು, ದ ಶೇಪ್ ಆಫ್ ಎ ಬಟರ್ಫ್ಲೈ. ಥೈರಿಯಸ್ ಮೀನ್ಸ್ ಇಟ್ಸ್ ಎ ಶೀಲ್ಡ್. ಅದಕ್ಕೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳಿದ್ರು ಇದಕ್ಕೆ. ಲಾಸ್ಟ್ ಒಂದು ಜೋಕ್ ಹೇಳ್ತೀನಿ ಅದ್ರ ಮೇಲೆ. ಐ ಆಮ್ ಎ ಹ್ಯೂಮರಿಸ್ಟ್ ಮಾ. ನೀವು ನೋಡಿ, ನೀವು ಬೆಂಗಳೂರಿನ ಬಹಳ ಹ್ಯೂಮರ್ ಕ್ಲಬ್ಬು, ಲಾಫ್ಟರ್ ಕ್ಲಬ್ಸ್ ಇದ್ದಾವೆ. ನೀವು ಯಾವುದೇ ಕ್ಲಬ್ಗೆ ಹೋಗಿ ಡಾಕ್ಟ್ರುಗಳು ಹೆಚ್ಚಿಗೆ ಬರೋದು. ನಾನು ಎಲ್ಲ ಕಡೆ ಹೋಗೇನಿ. ಸರ್ದಾರ್ಜಿನ್ ಬಿಟ್ಟರೆ ಜಾಸ್ತಿ ಜೋಕ್ಸ್ ಹೇಳ್ತಿದ್ದು ನಮ್ಮ ಮೇಲೆ, ನಿಮ್ಮ ಮೇಲೇನೆ. ಅಡ್ವೊಕೇಟ್ಸ್ ಮೇಲೂ ಜೋಕ್ ಹೇಳೋರು, ನಮ್ಮ ಮೇಲೂ ಹೇಳೋರು. ಹಂಗಾಗಿ ನಾನು ಐ ಆಮ್ ಎ ಹ್ಯೂಮರಿಸ್ಟ್. ಹೇಳೋ ವಿಚಾರಗಳನ್ನ ಸ್ವಲ್ಪ ಎಲ್ಲೋ ಇತ್ತು ಹ್ಯೂಮರ್, ಇಲ್ಲದ್ರೆ ಕೇಳೋದು ಕಷ್ಟ ಆಗುತ್ತೆ. ಆಮೇಲೆ ಇವತ್ತು ಇಂಟರ್ನೆಟ್ ಆ್ಯಂಡ್ ಗೂಗಲ್ ಇರೋದ್ರಿಂದ ಎಲ್ರಿಗೂ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ವಿ ಆರ್ ಪ್ರೊಫೆಷನಲ್ ಪೀಪಲ್ಸ್. ನೀವು ಕೂಡ ನಿಮ್ಮ ಪ್ರೊಫೆಷನಲ್ ಹೆಂಗೆ ಎಕ್ಸ್ಪರ್ಟ್ಸು, ಎ ಪ್ರೊಫೆಷನಲ್ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಸರ್. ನೀವು ಒಂದು 2-3 ತಿಂಗಳಿಂದ ನೋಡಿರಬೇಕು. ಇವತ್ತು ಏನಾಗಿದೆ, ವಾಟ್ಸಾಪ್ ಯೂನಿವರ್ಸಿಟಿ ಒಳಗೆ ವೈಸ್ ಚಾನ್ಸಲರ್ ಇಲ್ಲ, ರಿಜಿಸ್ಟ್ರಾರ್ ಇಲ್ಲ, ಯಾರು ಏನು ಬೇಕಾದ್ರೂ ಮಾತಾಡ್ಬೋದು. ಬಟ್ ಅದನ್ನು ಕರೆಕ್ಟಾಗಿ ಇಂಟರ್ಪ್ರಿಟ್ ಮಾಡಬೇಕಾದ್ರೆ, ಮೆಡಿಕಲ್ ಇನ್ಫಾರ್ಮೇಷನ್ ಕೂಡ ಇಂಟರ್ಪ್ರಿಟ್ ಮಾಡಬೇಕಾದ್ರೆ ನಮ್ಮಂಥವ್ರ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ. ಅದೇನಾಗುತ್ತೆ ಸರ್, ಲಾಟ್ ಆಫ್ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್. ಒಬ್ಬರು ಬ್ಲೈಂಡ್ ಸ್ವಾಮೀಜಿ ಒಂದು 4 ತಿಂಗಳಿಂದ ಒಂದು ವಿಡಿಯೋ ಒಳಗೆ ಬಂದಿತ್ತು. ಈಸ್ ಎ ಬ್ಲೈಂಡ್ ಸ್ವಾಮೀಜಿ ಕೂತ್ಕೊಂಡು ಹೇಳ್ತಾರೆ ಅವರು, ನೋಡಿ ನೀವೆಲ್ಲ ಮದುವೆ ಮನೆಗೆ ಹೋಗ್ತಿರಲ್ಲ, ಊಟ ಎಲ್ಲ ಆದಮೇಲೆ ಬಾಳೆಹಣ್ಣು ಕೊಡ್ತಾರಲ್ಲ, ಬಾಳೆಹಣ್ಣು ತಿಂತೀರಲ್ಲ, ಬಾಳೆಹಣ್ಣು ಒಳಕೋಗೋಗಿ ಕೇಳುತ್ತಂತೆ, ನನಗೆ ಜಾಗ ಬಿಡಿ, ನನಗೆ ಜಾಗ ಬಿಡಿ ಅಂತ. ನಾನು GIT ಅಂದ ತಕ್ಷಣ ಅವ್ನು ಹೇಳೋದಕ್ಕೆ ಮೊದಲು ಈ ಅನಾಟಮಿ ಹೇಳ್ಬಿಡ್ತೀನಿ. ನಮ್ಮ ಅನಾಟಮಿ ಅಂತೀವಿ ನಾವು. ಅನಾಟಮಿನ ನೀವು ಹೆಂಗೆ ಬೇಸಿಕ್ ಸೈನ್ಸ್ ಸ್ಟಡಿ ಮಾಡ್ತಿರೋ ಹಂಗೆ ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಸರ್, 1.5 ವರ್ಷ ಎವ್ರಿ ಡೇ 3 hours ಹ್ಯೂಮನ್ ಬಾಡಿ ಡಿಸೆಕ್ಷನ್. ಹೆಣನೇ ನಮ್ಮ ದೇವರು. ಈ ಗೇಣುದ್ದ ಹೊಟ್ಟೆಯಲ್ಲಿ ಅಂದರೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನಿಮ್ಮ ಸ್ಟಮಕ್ಕು 10 inches ಇರುತ್ತೆ. ನಿಮ್ಮ ಸ್ಮಾಲ್ ಇಂಟೆಸ್ಟೈನು ಅಮ್ಮನ ಸೀರೆ ಅಷ್ಟು ಉದ್ದಿರುತ್ತೆ, 6 meters ಒಂದು ಗೇಣುಟ್ಟೆ ಒಳಗೆ. ನಿಮ್ಮ ಲಾರ್ಜ್ ಇಂಟೆಸ್ಟೈನ್ 1.5 meters.
ಲಾಸ್ಟ್ ಪಾರ್ಟ್ ಈಸ್ ಏನಲ್ ಕೆನಾಲ್ 1.75 ಸೆಂಟಿಮೀಟರ್, ಅದು 3.75 ಸೆಂಟಿಮೀಟರ್ 1.5 ಇಂಚಸ್. ಯಾಕಂದರೆ ಲಾಸ್ಟಿಗೆ ಈಗೆಲ್ಲ ಯಾಕೆ ಅನಾಟಮಿ ಹೇಳ್ತೀನಿ ಅಂದರೆ ನಾನು ಕನ್ಕ್ಲೂಡ್ ಮಾಡಿ ಒಂದು 30 ನಿಮಿಷ ನೀವು ಎಲ್ಲಿ ಸ್ಟಾಪ್ ಮಾಡು ಅಂದರೆ ಅಲ್ಲಿವರೆಗೆ ಸ್ಟಾಪ್ ಮಾಡ್ತೀನಿ. ಯಾಕಂದ್ರೆ ನಾನು ಮೇಸ್ಟ್ರು ಮೆಡಿಕಲ್ ಕಾಲೇಜ್ನಲ್ಲಿ, ಮೇಸ್ಟ್ರ ಕೈಗೆ ಮೈಕ್ ಕೊಡಬಾರ್ದು ಅಂತಾರೆ, ಮಾತಾಡ್ತಾನೇ ಇರ್ತಾರೆ. ನಾನು ಲಾಸ್ಟಿಗೆ ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ ಹೇಳ್ತೀನಿ. ನಿಮಗೆ ಭಾಳ ಜನಕ್ಕೆ ಗೊತ್ತಿರೋಲ್ಲ, ತುಂಬ ಜನ ಬ್ರೈನ್ ಅನ್ಕೊಂಡಿರ್ತಾರೆ. ಇಟ್ ಇಸ್ ನಾಟ್ ದ ಬಾಸ್ ಆಫ್ ಯುವರ್ ಬಾಡಿ. ನಾನು ಆಮೇಲೆ ಹೇಳ್ತೀನಿ. ಸೊ ಈ ಗೇಣುದ್ದ ಹೊಟ್ಟೆಯಲ್ಲಿ ಇಷ್ಟೆಲ್ಲ ಇರೋವಾಗೆ ನಿಮ್ಮ ಸ್ಟಮಕ್ ಇಟ್ಸ್ ಕೆಪಾಸಿಟಿ ಇಸ್ 1.5 ಲೀಟರ್ಸ್. ಬಟ್ ಅದನ್ನು ಎಷ್ಟು ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂದರೆ ಕಾಂಪಿಟೇಷನ್ ನಡೀತೆ. ನೀವು ನೋಡಿದಿರಿ 30 ಮುದ್ದೆ ತಿಂದ ನಾಟಿ ಕೋಳಿ ಸಾರ್ನಾಗೆ ಅಂತ ನಮ್ಮ ದೊಡ್ಡಬಳ್ಳಾಪುರದ ಕಾಂಪಿಟೇಷನ್ ನಡೀತೆ. 1 ಬಕೆಟ್ ಪಾಯಸ ಕುಡಿದು 30 ವಡೆ ತಿಂತಾರೆ ಅವರು ಕಾಂಪಿಟೇಷನ್. ಅಂದರೆ ಯುವರ್ ಸ್ಟಮಕ್ ಕ್ಯಾನ್ ಬಿ ಸ್ಟ್ರೆಚ್ಡ್. ಬಟ್ ನಮಗೆ ನಿಮಗೆಲ್ಲ ಕೆಪಾಸಿಟಿ 2 ಇಡ್ಲಿ 4 ಇಡ್ಲಿ ಮ್ಯಾಕ್ಸಿಮಮ್, ಅದು 1.5 ಲೀಟರ್ಸ್ ಇಸ್ ದ ಕೆಪಾಸಿಟಿ ನಾರ್ಮಲ್. ಈ ಪುಣ್ಯಾತ್ಮ ಹೇಳ್ತಾನೆ ಬಾಳೆಹಣ್ಣು ಕೇಳುತ್ತಂತೆ ಜಾಗ ಬಿಡಿ ಅಂತ. ಯಾರೂ ಜಾಗ ಬಿಡಲ್ವಂತೆ, ಯಾಕಂದರೆ ನೀವು ಗುಲಾಬ್ ಜಾಮೂನು ಬಿರಿಯಾನಿ ಎಲ್ಲ ತಿಂದಿರ್ತಿರಲ್ಲ. ಬಾಳೆಹಣ್ಣು ಸೀರಿಯಸ್ ಆಗಿ ಮಾತಾಡಿದ್ದು, ನಾನು ತಮಾಷೆಯಾಗಿ ಹೇಳ್ತಾ ಇದ್ದೀನಿ, ಅವ್ರದ್ದೇ ಭಾಷೆಯಲ್ಲಿ ಹೇಳ್ತೀನಿ. ಅವರೇ ಹೇಳಿದ್ದು ಜಾಗ ಬಿಡಿ ಅಂತಂದ್ರೆ ಯಾರೂ ಜಾಗ ಬಿಡಲ್ವಂತೆ. ಬಾಳೆಹಣ್ಣು ಅಲ್ಲೇ ಕೊಳ್ತೋಗ್ಬಿಡುತ್ತಂತೆ, ಅವನಿಗೆ ಪೈಲ್ಸ್ ಬಂದ್ಬಿಡುತ್ತಂತೆ. ಜನ ಚಪ್ಪಾಳೆ ಹೊಡಿತಾರ್ರಿ. ನಾನಿದ್ದೀನಿ, ಐ ಆಮ್ ಎ ಬಾಟಮ್ ಸ್ಪೆಷಲಿಸ್ಟ್. ನಿಮಗೆ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಗೊತ್ತು, ದೇವಿ ಪ್ರಸಾದ್ ಶೆಟ್ಟಿ. ನಮ್ಮ ಮಂಜಣ್ಣ ಗೊತ್ತು, ಕಾರ್ಡಿಯಾಲಜಿಸ್ಟು. ಇದುವರೆಗೂ ಸೆಲ್ಫ್ ಡಿಕ್ಲೇರ್ಡ್ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂದರೆ ನಾನೇ ಸರ್. ಡಾಕ್ಟರ್ ಆಂಜನಪ್ಪ ಇಸ್ ಕಾಲ್ಡ್ ಬಾಟಮ್ ಕುಂಡಿ ಡಾಕ್ಟರ್. ಅಂಡ್ ಕುಂಡಿಗೆ ಎಷ್ಟು ಮಹತ್ವ ಇದೆ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ. ದ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ ಇಸ್ ದ ಬಾಟಮ್, ಬಟ್ ಹೂ ಇಸ್ ದ ಬಾಸ್ ಅಂತ ಅದು ಭಾಳ ಬ್ಯೂಟಿಫುಲ್ ಆಗಿದೆ. ಲಾಸ್ಟ್ಗೆ ಹೇಳ್ತೀನಿ ಸರ್, ಇವ್ರು ಸೀರಿಯಸ್ ಆಗಿ ಹೇಳ್ತಾರೆ. ಅದು ನೋಡಿ, ಪ್ರೊಫೆಷನಲ್ ಜಲಸಿ ಅಂತೀವಲ್ಲ, ನಮ್ಮನ್ನ ಕಂಡ್ರೆ ನಿಮ್ಗಾಗಲ್ಲ. ಅಮೆರಿಕ ಒಳಗೆ ಆಂಬುಲೆನ್ಸ್ ಚೇಸಿಂಗ್ ಲಾಯರ್ಸ್ ಇದಾರಂತೆ, ನಂಗೆ ಗೊತ್ತಿಲ್ಲ. ಲಾಸ್ಟ್ ವೀಕ್ ಐ ವಾಸ್ ದೇರ್ ಇನ್ USA, ನ್ಯೂಯಾರ್ಕ್ನಲ್ಲಿ. ನಮ್ಮಲ್ಲಿ ಹಂಗಿಲ್ಲ ಸರ್, ಎಲ್ಲೋ ಒಂದು ಕಡೆ ವಿ ಆರ್ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಕಾಲರ್ ಬ್ರ್ಯಾಂಡ್ ನೆನೆಸ್ಕೊಂಡೆ. ಥೈರಾಯ್ಡ್ ಸರ್ಜರಿ ಯಾವ ಮಾಡ್ತೀವಿ ನೋಡಿ. ಮತ್ತು ಥೈರಾಯ್ಡ್ ಬಗ್ಗೆ 3 ಕತೆ ಹೇಳ್ಬಿಡ್ತೀನಿ. ಅನಾಟಮಿ ಹೇಳಿದೆ. ಹೈಪೋಥೈರಾಯ್ಡಿಸಮ್ ಈಸ್ ಎ ವೆರಿ ಕಾಮನ್ ಪ್ರಾಬ್ಲಮ್ ಇನ್ ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ. ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾಕೋ ಚಿಕ್ಕಮ್ಮ ಈ ನಡುವೆ ಊದ್ಕೊತಾವ್ರಲ್ಲ ಮೆಲ್ಲಿಗೆ ಅಂದರೆ ಶಿ ಈಸ್ ಡೆವಲಪಿಂಗ್ ಹೈಪೋಥೈರಾಯ್ಡಿಸಮ್. ಅಮ್ಮನ ಕೂದಲು ಉದುರ್ತಾ ಇದೆಯಲ್ಲ, ಪರ್ಟಿಕ್ಯುಲರ್ಲಿ ಐಬ್ರೋ, ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ದಿ ಐಬ್ರೋ ಉದುರೋಯ್ತು ಅಂದರೆ ಪ್ರಾಬಬಲಿ ಶಿ ಈಸ್ ಡೆವಲಪಿಂಗ್ ಅನ್ ಹೈಪೋಥೈರಾಯ್ಡಿಸಮ್. ಅಂಡ್ ಎಷ್ಟು ಈಸಿ ಟು ಡಯಾಗ್ನೋಸ್ ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ. ಮೂನ್ ಶೇಪ್ಡ್ ಫೇಸ್, ರೌಂಡ್ ಮುಖ, ಬರ್ತಾ ಇದ್ದಾಳ ಅಮ್ಮ, ಯಾಕೋ ಚಳಿ ತಡ್ಕೊಳಕ್ಕಾಗಲ್ಲ, ಈ ನಡುವೆ ಫ್ಯಾನ್ ಹಾಕ್ಬೇಡ ಮಗ ಅಂತಾಳೆ. ಶಿ ಈಸ್ ಹೈಪೋಥೈರಾಯ್ಡ್. ಅಂಡ್ ಇದು ಡಯಾಗ್ನೋಸಿಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್, ಈಸಿ ಟು ಟ್ರೀಟ್. ಅದನ್ನ ಏನು ಮಾಡ್ತೀವಿ ನಾವು, T3, T4, TSH ಒಂದು ಬ್ಲಡ್ ಟೆಸ್ಟ್ನೊಳಗೆ ವಿಲ್ ಕಮ್ ಟು ನೋ ಅವ್ರ TSH ಈಸ್ ಎಲಿವೇಟೆಡ್ ಅಂದರೆ ಶಿ ಈಸ್ ಹೈಪೋಥೈರಾಯ್ಡ್. ಅವಳು ಒಂದು ಥೈರಾನ್ ಆರಾಮ್ ಮಾತ್ರೆ ಕೊಟ್ಟರೆ ಮುಗಿದೋಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಅವ್ರು ತಗೊಳ್ಳಲ್ಲ ಸರ್, ಎಜುಕೇಟೆಡ್ ತಗೊಳ್ಳಲ್ಲ. ಎಕ್ಸೆಸ್ ಆಫ್ ಹೀಟ್ ಆಗ್ಬಿಡುತ್ತೆ ಅಂತ. ನಮ್ಮ ಜನ ಯಾವುದೇ ಮಾತ್ರೆ ತಗೊಳ್ಳಿ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ಅಂತ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋಮಿಯೋಪತಿ ತಗೋತಾರೆ. ನಮ್ಮಲ್ಲಿ ಇನ್ನೊಂದು ಏನಾಗಿದೆ ಸರ್ ಪ್ರಾಬ್ಲಮ್, ದೇರ್ ಆರ್ ಮೆನಿ ಸಿಸ್ಟಮ್ಸ್. ನಿಮ್ದು ಅಟ್ಲೀಸ್ಟ್ ನಿಮ್ಮ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಒಂದೇ ಪ್ರೊಫೆಷನ್, ನಮ್ದು ಹಂಗಲ್ಲ. ನಮ್ಮಲ್ಲಿ ಏನಾಗೋದು, ಹಳ್ಳಿ ಒಳಗೆ ಹೇಳೋರು ಕಾಯಿಲೆ ಮನುಷ್ಯನಿಗೆ ಬರೆದಿರೋ ಮರಕ್ಕೆ ಬರುತ್ತಾ ಅನ್ನೋರು. ಇವತ್ತು ವೆಟರ್ನರಿ, ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿದ್ದೆ, ತೆಂಗಿನ ಮರಕ್ಕೂ ಇಂಜೆಕ್ಷನ್ ಹಾಕ್ತಾರೆ. ಸೊ ಇವು ಮರಗಳಿಗೂ ಕಾಯಿಲೆ ಬರೋ ಕಾಲ ಬಂದ್ಬಿಟ್ಟಿದೆ. ಬಟ್ ನಮ್ದು IMA ಪ್ರೇಯರ್ ಸರ್, ನಿಮ್ದು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಪ್ರೇಯರ್ ಏನಿದೆಯೋ ನಂಗೆ ಗೊತ್ತಿಲ್ಲ. ನಮ್ಮ ಪ್ರೇಯರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಸರ್? ಯಾರಿಗೂ ಕಾಯಿಲೆ ಬರೋದಿರಲಿ, ಯಾರಿಗೂ ರೋಗ ರುಜಿನಗಳು ಬರೋದಿರಲಿ, ನಮ್ದು IMA ಪ್ರೇಯರ್. ನನಗೆ ಯಾರೋ ಒಬ್ಬ ಕೇಳಿದೆ, ಅಲ್ರಿ ಡಾಕ್ಟ್ರೆ ನಮಗೆ ಕಾಯಿಲೆ ಬರೋದಿರ ನಿಮ್ಗೇನ್ರಿ ಪಂಗು ಅಂದ. ಅವ್ನು ಅಣ್ಣ, ನಾನು ಪ್ರೇಯರ್ ಮಾಡಿದ ಮೇಲೂ ಕೂಡ ನಿನಗೇನಾದರೂ ಕಾಯಿಲೆ ಬಂದರೆ ದೇವ್ರು ಕೊಟ್ಟಿರೋ ವಿದ್ಯೆಯಲ್ಲಿ ನಿನ್ನ ಉಳಿಸ್ತೀನಪ್ಪ, ಅದು ನನ್ನ ಪ್ರೊಫೆಷನ್ ಅಂದೆ. ಆಯ್ತು ಬಿಡಿ ಡಾಕ್ಟ್ರೇ ಅಂದ. ಈಗ ಕಾಯಿಲೆ ಬಂದರೆ ಯಾರ ಹತ್ರ ಹೋಗ್ಬೇಕು? ಎಲ್ರಿಗೂ ಕನ್ಫ್ಯೂಷನ್. ಏನೋ ಹೆಚ್ಚು ಕಮ್ಮಿ ನಿಮ್ಮ ಹತ್ರನೇ ಬರ್ಬೇಕು. ನಮ್ಮಲ್ಲಿ ಹಂಗಲ್ಲ. ಆಯುರ್ವೇದ ಡಾಕ್ಟರ್ ಇದ್ದಾರೆ ತಲಾಂತರದಿಂದ. ಅಂಡ್ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಸುಶ್ರುತ ಮಹಾರಾಜ ಈಸ್ ಕಾಲ್ಡ್ ಫಾದರ್ ಆಫ್ ಇಂಡಿಯನ್ ಸರ್ಜರಿ ಈವನ್ ಟುಡೇ. ಇವತ್ತು ಕೂಡ ಅವ್ರು ಮಾಡಿದ ಒಂದು ರೋಲ್ ಮಾಡೆಲ್ ಸರ್ಜರಿ ಏನು ಗೊತ್ತಾ ಸರ್? ರಾಮಾಯಣದ ಕಾಲದಲ್ಲೇ ಲಕ್ಷ್ಮಣನ ಹಿಂದೆ ಶೂರ್ಪನಖಿ ಹಿಂದೆ ಬಿದ್ಲಂತೆ, ನನ್ನ ಲವ್ ಮಾಡು ಅಂತ. ಬಟ್ ಲಕ್ಷ್ಮಣ ಹೇಳ್ದ, ಅಮ್ಮ ನಾನು ಮದುವೆ ಆಗಿದ್ದೀನಿ. ಕೇಳಲಿಲ್ಲ ಅವಳು. ಬ್ಯೂಟಿಫುಲ್ ರಾಕ್ಷಸಿ ಅಲ್ಲ, ಬ್ಯೂಟಿಫುಲ್ ಆಗಿ ಅವಳು ಚೇಂಜ್ ಮಾಡ್ಕೊಂಬಿಟ್ಟು ಅವ್ನ ಹಿಂದೆ ಬಿದ್ಲಂತೆ. ಇವ್ನು ನೋಡ್ದ ಎಷ್ಟೊತ್ತು ಕೇಳ್ತಾನೆ. ಈಗಿನ ಕಾಲದಾಗೆ ಚಾಕು ಹಾಕ್ತಾರಲ್ಲ, ಹಂಗೆ ಅವನು ಬಾಣ ತಗೊಂಡು ಮೂಗನೇ ಕಟ್ ಮಾಡಾಕ್ಬಿಟ್ಟ. ಶೂರ್ಪನಖಿ ಮೂಗು ಗಾನ್.
ಆಗಿನ ಕಾಲದಲ್ಲಿ ನೀವೆಲ್ಲ ಪನಿಷ್ಮೆಂಟ್ ಅಂತ ನೀವೇ ಕೊಡಿಸೋದು. ಆಗಿನ ಕಾಲದಲ್ಲೂ ಪನಿಷ್ಮೆಂಟ್ ಆಗೋದಂತೆ. ಯಾರಾದರೂ ಲೇಡಿ ಇನ್ಫಿಡಿಲಿಟಿ ಇದ್ರೆ ಮೂಗ್ ಕಟ್ ಮಾಡೋರಂತೆ. ಪಾಪ ಯಾರೋ ಅನ್ಯಾಯದ ಹೆಣ್ಮಗಳಿಗೆ ಮೂಗ್ ಕಟ್ ಮಾಡಿದ್ರೆ ಸುಶ್ರುತ ಮಹಾರಾಜನಿಗೆ ಯಾರಾದ್ರು ಬಂದು ಹೇಳಿದ್ರೆ ಈ ಹೆಣ್ಮಗಳು ತುಂಬಾ ಒಳ್ಳೆಯವಳಿದ್ಲು, ಮೂಗ್ ಕಟ್ ಮಾಡಿಬಿಟ್ಟಿದ್ದಾರೆ. ಈ ಯೂಸ್ ಟು ರೀಕನ್ಸ್ಟ್ರಕ್ಟ್ ದ ನೋಸ್ ಆಫ್ ದಿ ಲೇಡಿ. ಹೆಂಗ್ ಗೊತ್ತಾ ಸರ್, ಆಗಿನ ಕಾಲದಲ್ಲಿ ಅನಸ್ತೇಶಿಯ ಇಲ್ಲ, ಏನಿಲ್ಲ. ಲೇಡಿನ ಮಲಗಿಸೋರು, ಆ ಕಡೆ ಇಬ್ರು ಕೈ ಈ ಕಡೆ ಕಾಲೆಲ್ಲ ಇಟ್ಕೊಂಡ್ರೆ ಸುತ್ತಿಗೆ ತಗೊಂಡು ಪಟ್ 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 ಅಂತ ಹಣೆ ಮೇಲೆ ಹೊಡೆಯೋನು. ಅದು ಸ್ಕಿನ್ ರೇಸ್ ಆಗೋದು. ಅದನ್ನ ಕಟ್ ಮಾಡಿ ಯೂಸ್ ಟು ರೊಟೇಟ್ ಅಂಡ್ ರೀಕನ್ಸ್ಟ್ರಕ್ಟ್ ದ ನೋಸ್ ಆಫ್ ದಿ ಲೇಡಿ. ದಿಸ್ ವಾಸ್ ಎ ವೆರಿ ಪಾಪ್ಯುಲರ್ ಸರ್ಜರಿ. ಇವತ್ತು ನಮ್ಮ ಪ್ಲಾಸ್ಟಿಕ್ ಸರ್ಜನ್ಸ್ ಯಾರಾದರೂ ಅಮೆರಿಕ ಅವರು ಟಾಕ್ ಕೊಟ್ರೆ ಸುಶ್ರುತನ ಫೋಟೋ ಹಾಕ್ತಾರೆ, ಫಸ್ಟ್ ಶಿವನ್ ಫೋಟೋ ಹಾಕ್ತಾರೆ. ಟ್ರಾನ್ಸ್ಪ್ಲಾಂಟ್ ಸರ್ಜರಿ ವಾಸ್ ಫಸ್ಟ್ ಸ್ಟಾರ್ಟೆಡ್ ಬೈ ಶಿವ. ಗಣೇಶನ್ ತಲೆಗೆ ಆನೆ ತಲೆ ಇಟ್ಟೋನೆ ನಮ್ಮ ಶಿವ. ಆಗಿನ ಕಾಲದಲ್ಲಿ ಅವ್ರಿಗೆ ಐಡಿಯಾ ಇತ್ತು, ಯು ಕ್ಯಾನ್ ಡೂ ಎ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಂತ. ಹಂಗೆ ಇವರೆಲ್ಲ ನಮ್ಮ ಇದರೊಳಗೆ ರೋಲ್ ಮಾಡಲ್ಸ್. ಇವತ್ತು ಸರ್ ಸೇಮ್ ಫ್ಲಾಪ್ ವಿ ಮೇಕ್ ಯೂಸ್ ಆಫ್ ಟು ರೀಕನ್ಸ್ಟ್ರಕ್ಟ್ ದ ಚೀಕ್. ಎಲ್ಲಡಿಕೆ ಕಡ್ಡಿ ಪುಡಿ ತಿಂದು ಕ್ಯಾನ್ಸರ್ ಆದಾಗೆ ವಿ ರಿಮೂವ್ ದ ಚೀಕ್ ಓನ್ಲಿ. ಮಾಂಡಿಬುಲಕ್ಟೆಮಿ ಅಂತೀವಿ ನಾವು. ಅರ್ಧ ದವಡೆ, ಈ ಕೆನ್ನೆ, ಈ ಗ್ಯಾಪ್ನ ಹೆಂಗ್ ರೀಕನ್ಸ್ಟ್ರಕ್ಟ್ ಮಾಡೋದು? ಸುಶ್ರುತಸ್ ಫ್ಲಾಪ್. ಈವನ್ ಟುಡೇ ನಾವು ವಿ ಟೇಕ್ ದಿಸ್ ಫ್ಲಾಪ್, ರೊಟೇಟ್, ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡ್ತಾರೆ, ರೀಕನ್ಸ್ಟ್ರಕ್ಟ್ ದ ಚೀಕ್. ಸೊ ಅದಕ್ಕೆ ಸುಶ್ರುತ ಮಹಾರಾಜನ ನಾವು ಇವತ್ತು ನೆನೆಸ್ಕೋತೀವಿ. ಸೊ ನ್ಯಾಚುರಲಿ ಪೇಷಂಟಿಗೆ ಕಾಯಿಲೆ ಬಂದರೆ ಏನು ಮಾಡ್ತಾರೆ? ಆಯುರ್ವೇದ ಡಾಕ್ಟರ್ ಹತ್ರ ಹೋಗ್ತಾರೆ. ನಮ್ಮದು ಲೇಟೆಸ್ಟ್ ಅಲೋಪತಿ. ಹೋಮಿಯೋಪತಿ ನಮಗಿನ ಲೇಟೆಸ್ಟು. ಆಕ್ಚುಲಿ ಹೋಮಿಯೋಪತಿ ವಾಸ್ ಸ್ಟಾರ್ಟೆಡ್ ಬೈ ಹಾನೆಮನ್ ಇನ್ ಜರ್ಮನಿ. ನಮ್ಮ ಮೆಡಿಸನ್ಗೆ ಅವನಿಗೆ ನಂಬಿಕೆ ಬರಲಿಲ್ಲ. ಇವತ್ತೇ ಅಲೋಪತಿ ಡಾಕ್ಟ್ರು ಇದು ಯಾಕೋ ಸರಿ ಇಲ್ಲ ಅಂದ್ಬಿಟ್ಟು ಆಮೇಲೆ ನ್ಯಾಚುರೋಪತಿ ಬಂತು. ಕೊನೆಗೆ ಏನು ಇಲ್ಲ ಅಂದ್ರೂ ತಿರುಪತಿ ಅಂತೂ ಇದೆ. ಅರ್ಧ ಜನ ತಿರುಪತಿಗೆ ಮಾರ್ಕೊಂಡು ನಿಮ್ಮ ಸವಾಸನೆ ಬೇಡ ಅಂತ ಹೊರಟೋಯ್ತಾರೆ. ಆ್ಯಂಡ್ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ದೇವರಲ್ಲೂ ಕೂಡ ಸ್ಪೆಷಲಿಸ್ಟ್ ಇದ್ದಾರೆ. ನಂಜನಗೂಡಿನ ನಂಜುಂಡೇಶ್ವರ ಇಸ್ ಇನ್ ENT ಸ್ಪೆಷಲಿಸ್ಟ್. ನಮ್ಮೂರ ಕಡೆ ಯಾರಿಗಾನ ಕಿವಿ ಸೋರಿದ್ರೆ ನಂಜುಂಡೇಶ್ವರನಿಗೆ ಅರಸ್ಕೋತಾರೆ. ಅಪ್ಪ ದೇವರೇ ಬರ್ತೀನಿ, ನನ್ನ ಮಗಿನ ಕಿವಿ ಸೋರೋದು ನಿಲ್ಲಿಸ್ಬಿಡು ಅಂತ. ನಿಂತೋಯ್ತದೆ ಸರ್. ಕೆಲವು ಕಾಯಿಲೆಗಳು ಆನೆಸ್ಟ್ಲಿ ಐ ವಿಲ್ ಟೆಲ್ ಯು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ಏನು ಬೇಕಾಗಲ್ಲ. ಆದರೆ ನಮ್ಮ ಹತ್ರ ಬಂದರೆ ಹಂಗೆ ಕಳ್ಸೋಕ್ಕಾಗಲ್ಲ. ನಮ್ಮ ಜನಗಳಿಗೆ ಏನಿಲ್ಲ ವಾಸಿ ಆಗುತ್ತೆ ಅಂದರೆ ಅವ್ನು ರೊಕ್ಕ ಎಲ್ಲ ಕೊಡ್ತಾನೆ. ಸೊ ಭಾಳ 80% ಆಫ್ ದಿ, ಇವೆಲ್ಲ ಪ್ರೊಫೆಷನಲ್ ಸೀಕ್ರೆಟ್ಸು ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ. 80% ಆಫ್ ದಿ ಪೇಷಂಟ್ಸ್ಗೆ ಏನೂ ಬೇಕಾಗಲ್ಲ. ಹಂಗೆ ಹೇಳಿದರೆ ಇವ್ನಿಗೆ ತಲೆ ಕೆಟ್ಟು ನನ್ನ ಮಗ ಅಂತ ಹಂಗೆ ಹೋಗ್ಬಿಡ್ತಾರೆ. ಅದಕ್ಕೆ ಕುಂಡಿಗೆ ಒಂದು ಇಂಜೆಕ್ಷನ್ ಹಾಕಿ ನಮ್ಮ ಫೀಸ್ ತಗೊಳ್ಳೋದು ನಾವು ತಗೋತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಇವೆಲ್ಲ ಎಲ್ಲ ಕಡೆ ಹೇಳೋಕ್ಕಾಗಲ್ಲ. ಇಟ್ಸ್ ರಿಯಲಿ ಟ್ರೂ. ಆನೆಸ್ಟ್ಲಿ ಸರ್, ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ, ಅವ್ಳ ಕೆಲಸ ಏನಿಲ್ಲ, ಗಂಡ ಪಾಪ ಕಷ್ಟಪಟ್ಟು ಆಟೋ ಓಡಿಸ್ತಾನೆ, ದುಡಿದು 2 ಮಕ್ಕಳನ್ನ ಸಾಕ್ತಾನೆ. ಈ ಅಮ್ಮನ್ನ ತಿಂಗಳಿಗೆ 2 ಸಾರಿ ಕರ್ಕೊಂಬರ್ಬೇಕು. ಏನಕ್ಕೆ ಗೊತ್ತಾ? ಕೂತು ಕೂತು TV ನೋಡಿ ಕುಂಡಿ ನೋವು ಅಷ್ಟೇ. ಈ ಅಮ್ಮನ ಓಡಾಡ್ಕೊಂಡಿರಮ್ಮ, ಯಜಮಾನ ಬಂದಾಗ ನೋಡ್ಕೊಂಡು ಬರೀ ಕೂತು ಇವಳಿಗೆ ಖರ್ಚು ಬೇರೆ ಮಾಡ್ಬೇಕು ಇವನು. ಅದು ಸೆಲ್ಫ್ ಲಿಮಿಟಿಂಗ್. ಎದ್ದು ಓಡಾಡಿದ್ರೆ ಸಾಕು, ವಾಸಿ ಆಗ್ತದೆ ಅವಳಿಗೆ. ಇಲ್ಲ, ಆಂಜನಪ್ಪ ಡಾಕ್ಟರ್ ಹತ್ರ ಹೋದ್ರೆ ಆಂಜನಪ್ಪನವ್ರು ಮುಟ್ಟಿದ್ರೆ ಅವಳಿಗೆ ವಾಸಿ ಆಯ್ತದೆ. ಇದು ನಮ್ಮ ಅಡ್ವಾಂಟೇಜು. ಇವೆಲ್ಲ ನಾವು ಹೇಳೋಕ್ಕಾಗಲ್ಲ. ಇವೆಲ್ಲ ರಿಯಲಿ ಹಿಂಗೆ ಪ್ರೊಫೆಷನ್ ಇಸ್ ಲೈಕ್ ದಟ್ ಸರ್. ನಾನು ಇಂಥವನ್ನ ಭಾಳ ಸರ್, ಈ ಸ್ವಾಮೀಜಿ ಹೇಳಿದ್ದು ಸರ್, ಅವ್ನು ಹೇಳ್ತಾನೆ ಡಾಕ್ಟ್ರುಗಳಿಗೆ ಖುಷಿ ಆಗುತ್ತಂತೆ. ಯಾಕಂದರೆ ಫೈಲ್ಸ್ ಬಂದ್ಬಿಡ್ತದಲ್ಲ ಸರ್. ಒಬ್ಬ ಸ್ವಾಮೀಜಿಯಾಗಿ ಅವ್ರಿಗೆ ಗೌರವ ಕೊಡ್ತೀವಿ. ತಪ್ಪು ಸರ್, ಹಂಗೆ ಹೇಳ್ಬಾರ್ದು. ಅಂಡ್ ನಾನು ಮಾತಾಡ್ತಾನೆ ಇರ್ತೀನಿ. ನಿಮ್ದು ಏನಾದರೂ ಸ್ಪೆಸಿಫಿಕ್ ಪ್ರಾಬ್ಲಮ್ ಇದ್ದರೆ ಏನಾದರೂ ಒಂದು ಕ್ವಶನ್ ಕಳಿಸಿ ಸರ್, ಯಾಕಂದರೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಅದಕ್ಕೆ ಮೊದಲು ದ ಕಾಮನೆಸ್ಟ್ ಪ್ರಾಬ್ಲಮ್ ಯು ಕಮ್ ಟು ಯುವರ್ ಡಾಕ್ಟರ್ ಈಸ್ ಯುವರ್ ಗ್ಯಾಸ್ಟ್ರೈಟಿಸ್. ಗ್ಯಾಸ್ಟ್ರಿಕ್ ಡಾಕ್ಟ್ರೆ ತುಂಬ ಗ್ಯಾಸ್ಟ್ರಿಕ್ಕು, ಅದು ಏನು ಸೆಲ್ಫ್ ಡಯಾಗ್ನೋಸಿಸು. ಈ ಸೆಲ್ಫ್ ಡಯಾಗ್ನೋಸಿಸ್ ಅದಾವಲ್ಲ ಸರ್, ಭಾರಿ ಡೇಂಜರಸ್. ನನ್ನ ಹತ್ರ ಬ್ಯಾಂಕ್ ಮ್ಯಾನೇಜರ್ ಬರ್ತಾರೆ. ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ, ಅದಕ್ಕೆ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಅಮ್ಮ, ಅವ್ರು ನನಗೆ ಭಾಳ ಫೆಮಿಲಿಯರ್. ಬೆಳಗ್ಗೆ ನಾನು ರೆಡಿ ಆಗಿದ್ದೀನಿ, ಹಾಸ್ಪಿಟ್ಲಿಗೆ ಹೋಗಿ ಬಂದರು. ಡಾಕ್ಟ್ರೇ 1 ನಿಮಿಷ ಬನ್ನಿ ಸ್ವಾಮಿ. ತುಂಬ ಕಾನ್ಸ್ಟಿಪೇಷನ್ ಡಾಕ್ಟ್ರೇ, ಅಂದರೆ ಮಲಬದ್ಧತೆ. ಹುಬ್ಳಿಯವರು ಅವ್ರ ಭಾಷೆಯಲ್ಲಿ ಕಾನ್ಸ್ಟಿಪೇಷನ್. ಅವ್ನ ಮಕ ನೋಡಿದ್ರೇ ಗೊತ್ತಾದ್ರೆ ಸರಿಯಾಗಿ ಕಕ್ಕ ಮಾಡಿಲ್ಲ ಅಂತ. ಮಕನೇ ಹೆಂಗೆ ಮಾಡ್ಕೊಂಬಿಟ್ಟಿದ್ದಾನು. ನಾನು ಸ್ವಾಮಿ ಬನ್ನಿ ಕೂತ್ಕೊಳ್ಳಿ. ಕಾನ್ಸ್ಟಿಪೇಷನ್, ನಾನು ಪ್ರೊಫೆಸರ್ ಇನ್ ಎ ಮೆಡಿಕಲ್ ಕಾಲೇಜ್. ದೆರ್ ಇಸ್ ಅ ಡೆಫಿನೇಷನ್ ಫಾರ್ ಡಯೇರಿಯಾ, ದೆರ್ ಇಸ್ ಅ ಡೆಫಿನೇಷನ್ ಫಾರ್ ಕಾನ್ಸ್ಟಿಪೇಷನ್. ನಿಮ್ಗೆ ಹೇಳ್ತೀನಿ ಸರ್, ಒಬ್ಬ ಮನುಷ್ಯ ಒಂದು ದಿನ ಕಕ್ಕ ಮಾಡ್ತಾನೆ, ಓಕೆ. ಇನ್ನೊಬ್ಬ ದಿನಕ್ಕೆ 2 ಸಾರಿ ಮಾಡ್ತಾನೆ, ಅದೂ ಓಕೆ. ಇನ್ನೊಬ್ಬ 2 ದಿನಕ್ಕೆ 1 ಸಾರಿ ಮಾಡ್ತಾನೆ, ಅದೂ ಓಕೆ. ವಾರಕ್ಕೆ 3 ದಿನ ಸಂಡಾಸ್ಗೆ ಹೋದ್ರೆ ದಟ್ ಈಸ್ ನಾರ್ಮಲ್ ಅಕಾರ್ಡಿಂಗ್ ಟು ಅವರ್ ಡೆಫಿನೇಷನ್. ದಿನ ಹೋಗ್ಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಇವನ್ ಕಷ್ಟ ಏನು ಗೊತ್ತಾ ಸರ್, ಬರ್ತಾನೆ, ಹೇಳಿ ಸ್ವಾಮಿ. ಅದೇ ಡಾಕ್ಟ್ರೇ ಬೆಳಿಗ್ಗೆ 1 ಸಾರಿ ಸಂಡಾಸ್ಗೆ ಹೋಗ್ತೀನಿ ಅಂದು. ಸರಿ ಸ್ವಾಮಿ ಅಂದು. ಕೇಳಿ ಡಾಕ್ಟ್ರೇ, ಹೇಳಿ ಸ್ವಾಮಿ. ಆಫೀಸ್ಗೆ ಹೋಗ್ತಾನಲ್ಲ, ಅವ್ರಿಗೆ ಅಟ್ಯಾಚ್ಡ್ ಬಾತ್ರೂಮ್ ಎಲ್ಲ ಇರುತ್ತಲ್ಲ,
ಅಲ್ಲಿ ಆಫೀಸ್ಗೆ ಹೋದ್ಮೇಲೆ ಇನ್ನೊಂದು ಸಾರಿ ಸಂಡಾಸ್ಗೆ ಹೋಗ್ತೀನಿ, ಅವಾಗ ಉಳಿದಿದ್ದ ಬ್ಯಾಲೆನ್ಸ್ ಬರುತ್ತೆ ಅಂತ ಅವ್ನು ಬ್ಯಾಂಕ್ ಭಾಷೆ ಒಳಗೆ ಹೇಳ್ದ. ಸ್ವಾಮಿ ಅದನ್ನು ಕರೆಂಟ್ ಅಕೌಂಟ್ಗೆ ಹಾಕೊಂಡ್ಬಿಡಿ ಅಂತೆ ನಾನು. ಯಾಕೆ ನಮ್ಮ ಬೆಳಗ್ಗೆ ಒಂದು ಸಂಡಾಸ್ ಪೂರ್ತಿ ಮಾಡಿಲ್ಲ. ಈ ಸಂಡಾಸ್ ಇದೆಯಲ್ಲಪ್ಪ ಮೊದಲೇ ಹೇಳ್ಬಾರ್ದು, ಇನ್ನೂ ಊಟಕ್ಕೆ ಮೊದಲೇ ಇದೀರಿ, ಬೈಕ್ ಇಟ್ಕೋತೀರಿ, ನನ್ನ ಮಗ ಗಲೀಜ್ ಮಾತಾಡ್ತಾನೆ ಆಂಜನ ಪಟ. ಅದು ನನ್ನ ಪ್ರೊಫೆಷನ್ ರೀ ಸರ್. ನೀವು ಗಲೀಜ್ ಅನ್ಕೋತಿರಲ್ಲ, ನಮಗೆ ಗಲೀಜೇ ಅಲ್ಲ. ಪ್ರಾಮಿಸ್. ಇಲ್ಲಿ ನನ್ನ ಕರೆದ ತಕ್ಷಣ ಮೈಕ್ ಕೊಟ್ಬಿಟ್ಟಿದ್ದೀರಿ ಸರ್. ಟೌನ್ ಹಾಲ್ನಲ್ಲಿ ಒಂದು ಫಂಕ್ಷನ್ ಆಯಿತು, ಅಂಬೇಡ್ಕರ್ ಜಯಂತಿನೂ ಏನೋ ಇತ್ತು. ನನ್ನ ದೊರೆಸ್ವಾಮಿಯವರು ಶತಾಯುಷಿ ಟೈಗರ್ ಅಶೋಕ್ ಕುಮಾರ್, ನಾವು 3 ಚೀಫ್ ಗೆಸ್ಟ್ರು, ಜೊತೆಗೆ ಒಂದು 3 ಜನ ಸ್ವಾಮೀಜಿಗಳು, ಒಂದು 7-8 ಜನ ಮಿನಿಸ್ಟ್ರುಗಳು. ಸೋಮಣ್ಣವ್ರು ಬರ್ತಾರೆ. ಕಾರ್ಯಕ್ರಮ ಲೇಟಾಗಿ ಸ್ಟಾರ್ಟ್ ಆಗಿದೆ. ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಹೇಳ್ತಾರೆ ಕನ್ನಡದಲ್ಲಿ. ಮಾತಾಡಿದ ತಕ್ಷಣ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಟಕ್ ಅಂತ ಹೊರಟೋದ್ರು. 3 ಜನ ಮಿನಿಸ್ಟ್ರು. 12:45 ಆಯಿತು. ಅದರೊಳಗೆ 3 ಜನ ಇಬ್ಬರು ಸ್ವಾಮಿಗಳು ಮಾತಾಡೋದ್ರು, 3ನೇ ಸ್ವಾಮಿ ಮಾತಾಡಿದ್ರು. ಎದ್ದೋಗೋ ಅಷ್ಟೊತ್ತಿಗೆ ನಾನು ಹೋಗಿ, ಅಣ್ಣ ನಾನು ಚೀಫ್ ಗೆಸ್ಟಾಗಿ ಕರೆದಿದ್ಯಾ, ನಾನು ಬಿಸಿ ಸರ್ಜನ್ನು, ನೀನೇ ಓ ಸಾರಿ ಡಾಕ್ಟ್ರೇ, ಮೈಕ್ ಕೊಟ್ಟ. ಜನಗಳಿಗೆ ಹೇಳಿದೆ, ನೋಡಿ ಅಮ್ಮ, ಈಗ ತಾನೇ 3 ಜನ ಸ್ವಾಮೀಜಿಗಳು ಹೋದ್ರು, ಅವ್ರು ಕಾವಿ ನೋಡಿದ್ರೆ ಎಲ್ರಿಗೂ ಗೌರವ, ನಮಸ್ಕಾರ ಮಾಡ್ತೀವಿ, ಫಲಪುಷ್ಪ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಅಮ್ಮ ನಾನೊಬ್ಬ ಸರ್ಜನ್ ಅಮ್ಮ, ನಾಳೆ ನಿಮ್ಮ ಮಗ ಬೇದಿ ಹೊಡೆದ್ರೆ ಬೇದಿ ಎತ್ಕೊಂಬ ಅಂತ ಹೇಳ್ತೀನಿ. ಕೇಳಿದ್ರೆ ನಿಮಗೆ ವಾಂತಿ ಬರ್ತದೆ, ಕೇಳಿ ನಾವು ಹೆಂಗೆ ಮಾಡ್ತೀವಿ ಅಂತ. ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡಿದೆ. ನಮ್ಮ ಪ್ರೊಫೆಷನ್ ಬಗ್ಗೆ ನಮ್ಗೆ ಹೆಮ್ಮೆ ಇರ್ಬೇಕು ಸರ್. ನಿಮ್ಗೆ ಹೆಂಗಿದೆಯೋ ಎಲ್ರಿಗೂ ಅವ್ರವ್ರ ಪ್ರೊಫೆಷನ್ ಈಸ್ ಇಂಪಾರ್ಟೆಂಟ್. ನಾನು ಹೇಳಿದೆ ಬೇದಿ ನೋಡಮ್ಮ, ಮೊದಲೆಲ್ಲ ಈಗ ತುಂಬ ಲ್ಯಾಬ್ಗಳು ಆಗ್ಬಿಟ್ಟಿದೆ. ನಾನು MBBS ಹೋದಾಗ ಬಳ್ಳಾರಿ ಒಳಗೆ ಏನಾರ ಸ್ಟೂಲ್ಸ್ ತಗೊಂಬಂದ್ರೆ ಬೆಂಕಿ ಪಟ್ಟದ ತರೋರು. ಯಾಕಂದ್ರೆ ಅವ್ರಿಗೆ ಹೆಂಗೆ ತರಬೇಕು ಅಂತ ನಾವು ಹೇಳ್ಕೊಟ್ಟೇ ಇರಲಿಲ್ಲ. ಮಕ್ಕಳದಾದ್ರೆ ಭಾರಿ ಈಸಿ. ಅಮ್ಮನಿಗೆ ಹೇಳಿದ್ರೆ ನಿಮ್ಮ ಮಗಿನ ಬೇದಿ ತೊಗೊಂಬಂದ್ರೆ ಟಿಫನ್ ಕ್ಯಾರಿಯರ್ ಇಟ್ಬಿಟ್ಟು ಅದ್ರ ಮೇಲೆ ಕುಂಡ್ರಿಸ್ಬಿಟ್ಟು ಕಕ್ಕ ಮಾಡಿಸ್ಬಿಟ್ಟು ಮುಚ್ಕೊಂಡು ತಂದು ಕೊಟ್ಬಿಡೋರು. ಹಳ್ಳಿ ಕಡೆ ಏನು ಪಜಿತಿ ಆಗ್ಬಿಡೋದು ಗೊತ್ತಾ, ಒಂದೊಂದು ಅಜ್ಜಿಗಳು ಬೆಣ್ಣೆ ತುಪ್ಪನ ತುರೋರು ಹಂಗೇನೆ. ಟಿಫನ್ ಕ್ಯಾರಿಯರ್ ನೋಡಿದ ತಕ್ಷಣ ಡಾಕ್ಟ್ರು ಅಲ್ಲೇ ಮನೆ ಹತ್ರನೇ ಇರೋದಲ್ಲ, ಮನೆ ಕೊಟ್ಬಿಡೋರು. ಮಧ್ಯಾಹ್ನ ಹೋಗಿ 8 ಕಾಯಿ ಉಗಿಸ್ಕೊಳ್ಳೋದು, ಏನ್ರಿ ಅಕ್ಕಗಳು. ಅದಕ್ಕೆ ನಾನು ಭಾಳ ಕೇರ್ಫುಲ್ ಫೆಲೋ. ತಾಂಬ ಅಂದ್ರೆ ಮನೆಗೆ ಕಳಿಸ್ತಿರಲಿಲ್ಲ, ಅವ್ರ ಮುಂದೆನೆ ಅವ್ರಿಗೆ ಬೇಜಾರಾಗ್ದಂಗೆ ಹಿಂಗೆ ತೆಗಿತೀವಿ. ತೆಗೆದ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ನೋಡ್ತೀನಿ, ಬೇಜಾರೇ ಮಾಡ್ಕೊಳ್ದಿರ. ಯಾಕಂದ್ರೆ ನನ್ನ ಪ್ರೊಫೆಷನ್ ಅಲ್ಲ. ಬಣ್ಣ ಹೆಂಗಿದೆ, ಮೇಲೆ ಕೆನೆ ಇದೆಯಾ, ಸೈಡ್ನಾಗ ಹಸ್ರು ಇದೆಯಾ. ಯಾಕಂದ್ರೆ ಆಮೇಲೆ ಮೂಸ್ ನೋಡ್ತೀನಿ. ನನ್ನ ಮೂಗು MRI ಸ್ಕ್ಯಾನ್ಗಿಂತಲೂ ಗ್ರೇಟ್. ಯಾಕೆ ಗೊತ್ತಾ, ಮೂಸ್ ನೋಡಿದ್ರೆ ಇದು ಬೆಸಿಲರಿ ಡಿಸೆಂಟ್ರಿನ ಅಮಿಪಿಕ್ ಡಿಸೆಂಟ್ರಿನ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಎಷ್ಟು ಈಸಿ ನೋಡ್ರಿ. ನನಗೆ ಟೇಸ್ಟ್ ಒಂದು ಬಿಟ್ರೆ ಇನ್ನೆಲ್ಲ ಮಾಡ್ಬಿಡ್ತೀನಿ ನಾನು. ರಿಯಲಿ ನಾನು ಹಿಂಗ್ ಮೂಸ್ ನೋಡಿ ಇದು ಅಮಿಬಿಕ್ ಡಿಸೆಂಟ್ರಿನ ಬೆಸಿಲರಿ, ಎರಡಕ್ಕೂ ಟ್ರೀಟ್ಮೆಂಟ್ ಬೇರೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಗ ಜೀವ ಉಳಿಯುತ್ತಲ್ಲ. ಅವ್ರಿಗೆ ಹೇಳಿದೆ, ನೋಡಿಯಮ್ಮ ನನ್ನ ಮೂಸ್ತಿನಲ್ಲ, ನಾನು ಸ್ವಾಮೀಜಿ ಅಷ್ಟು ಗ್ರೇಟ್ ಅಲ್ಲ ಅಂದ್ರೆ ಎದ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದವ್ರು ಅವ್ರಿಗಿನ್ನ ನೀವು ಗ್ರೇಟ್ ಅಂದರು. ದಿಸ್ ಈಸ್ MA ಸರ್. ನಮ್ಮ ಪ್ರೊಫೆಷನಿಗೆ ನಮ್ಗೆ MA ಇರಬೇಕು ಸರ್ ಯಾವಾಗಲೂ ಕೂಡ. ಥೈರಾಯ್ಡ್ ಸರ್ಜರಿ ಮಾಡ್ತೀವಮ್ಮ, ಭಾಳ ಜನ ಕೇಳ್ತೀವಿ ಥೈರಾಯ್ಡ್ ಆಪರೇಷನ್ ಯಾವಾಗ ಮಾಡ್ತೀನಿ ಅಂದರೆ, ಏನ್ರಿ ಡಾಕ್ಟ್ರೆ ಬ್ಲಡ್ ಟೆಸ್ಟ್ ನಾರ್ಮಲ್ ಅಂತ ಹೇಳಿದ್ದಾರೆ, ನೀವು ಯಾಕೆ ಆಪರೇಷನ್ ಮಾಡ್ತೀರಿ? ನೋಡಿ, ಥೈರಾಯ್ಡ್ ಎನ್ಲಾರ್ಜ್ ಆದರೆ ಗಾಯ್ಟರ್ ಅಂತೀವಿ ನಾವು. ಗಾಯ್ಟರ್ ಅಂತ ಯಾಕೆ ಅಂತೀವಿ ಅಂದರೆ, ನೀವು ನುಂಗ ಜಾಗ ಇದೆಯಲ್ಲ ಇದನ್ನ ಗಟ್ಟರ್ ಅಂತೀವಿ. ಎನಿಥಿಂಗ್ ಇನ್ ಫ್ರಂಟ್ ಆಫ್ ದಟ್ ಈಸ್ ಎ ಗಾಯ್ಟರ್. ಅಷ್ಟೇ, ವೆರಿ ಸಿಂಪಲ್. ನಾನು ಐ ಆಮ್ ಎ ವೆರಿ ಪಾಪ್ಯುಲರ್ ಟೀಚರ್. ಹುಡುಗರಿಗೆಲ್ಲ ಹಿಂಗೆ ಚಂದಿರೋದು ಹೇಳ್ತಾ ಇರ್ತೀನಿ, ಹಂಗಾಗಿ ಅವರು ಲೈಕ್ ಮಾಡ್ತಾರೆ. ನಾನು ಸರ್ ಮೆಡಿಸಿನ್ಗಿಂತಲೂ ಜಾಸ್ತಿ ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಅಂತ ಜೋಕುಗಳೇ ಹೇಳ್ತಾ ಇರ್ತೀನಿ. ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಸರ್. ಯಾವ್ದಾದ್ರು ಕ್ಲಿಷ್ಟವಾದ ಇದ್ರೆ ಒಂದು ಕೇಳಿ ಹೇಳ್ತೀನಿ. ಈ ಥೈರಾಯ್ಡ್ ಯಾಕೆ ತಗೊಂಡೆ ಅಂದರೆ ವೆರಿ ಈಸಿ ಟು ಡಯಾಗ್ನೋಸ್. ಅವ್ರು ಹೇಳ್ತಾರೆ, ಏನು ಡಾಕ್ಟ್ರೆ TSH ನಾರ್ಮಲ್, ಫಿಸಿಷಿಯನ್ ಇನ್ ನಾರ್ಮಲ್ ಅಮ್ಮ, ಸರ್ಜನ್ ಇನ್ ನಾರ್ಮಲ್ ಅಲ್ಲ. ಎ ನಾಡ್ಯೂಲ್ ಇನ್ ದ ಥೈರಾಯ್ಡ್ ಈಸ್ ಅನ್ ಅಡೆನೋಮ್ ಅಂತೀವಿ ನಾವು. ಇಟ್ ಮೇ ಬಿ ಎ ಬಿನೈನ್ ಸ್ವೆಲ್ಲಿಂಗ್. 10 ವರ್ಷ ಬಿಟ್ಟ ಮೇಲೆ ಅದು ಕಾರ್ಸಿನೋಮ ಚೇಂಜ್ ಆಗುತ್ತೆ. ಅದಕ್ಕೆ ಅವ್ರು ಕೇಳ್ತಾರೆ, ಏನು ಡಾಕ್ಟ್ರೆ ನನಗೇನು ನೋವಿಲ್ಲಪ್ಪ ಅವಿಲ್ಲ. ನಮ್ಮ ದೇಶದೊಳಗೆ ನೋವಿದೆಯಲ್ಲಮ್ಮ, ಅನ್ಫಾರ್ಚುನೇಟ್ಲಿ ನೋವು ದೇವರು ಮನುಷ್ಯನಿಗೆ ಕೊಟ್ಟಿರೋ ಶಾಪ ಅಲ್ಲ, ವರ. ಹಳಾ ತಲೆನೋವು ಅಂತಾರಲ್ಲ, ಅನ್ಫಾರ್ಚುನೇಟ್ಲಿ ಪೀಪಲ್ ದೇ ಕಮ್ ಟು ಅಸ್ ವೆರಿ ಲೇಸ್ ಇನ್ ಕ್ಯಾನ್ಸರ್ ಆಫ್ ದಿ ಬ್ರೆಸ್ಟ್. ತಿಳ್ಕೊಳ್ಳಿ, ಹೆಣ್ಮಕ್ಳಲ್ಲಿ 2. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ. ಹೆಂಗ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ ಅಂದರೆ, ಹೋದ ಕಡೆ ಎಲ್ಲ ಹೇಳ್ತೀನಿ, ನೋಡಿ ನಿಮ್ಮ ಚಿಕ್ಕಮ್ಮನಿಗೆ ಕ್ಯಾನ್ಸರ್, ಅಯ್ಯೋ ಅಷ್ಟೇ ಬಿಡು ಮುಗೀತು ಕತೆ. ನೆಂಟರೆಲ್ಲ ಮಾತಾಡ್ಕೊಳ್ಳೋ, ಅಯ್ಯೋ ರಾಮಣ್ಣನಿಗೆ ಕ್ಯಾನ್ಸರ್ ಅಂತೆ, ಮುಗೀತು ಕತೆ. ನಾನು ಎಲ್ರಿಗೂ ಹೇಳಿದ್ದೀನಿ, ಮುಗಿಯಲ್ಲ ಕತೆ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಬಳೆ ಅಂಗಡಿ ಅಜ್ಜಿ ಬ್ರೆಸ್ಟು ಅರ್ಧ ತೆಗೆದಿದ್ದೀನಿ ನಾನು, 17 ವರ್ಷ ಆಯ್ತು, ಇನ್ನೂ ಬದುಕೈತೆ ಅಜ್ಜಿ. ಆದರೆ ಅನ್ಫಾರ್ಚುನೇಟ್ಲಿ ಎ ಸಾಫ್ಟ್ವೇರ್ ಇಂಜಿನಿಯರ್, ನೋಡಿ ಮೈ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ.
ನನಗೆ ಒಂದೆರಡು ಮೂರು ಪಾಪ್ಯುಲಾರಿಟಿ. ಒಂದು ಬುಲೆಟ್ ತೆಗೆದಿದ್ದಾಯ್ತು. ಒಂದು ಲೇಡಿ ಶಾರದಮ್ಮ ಅಂತ 15 ವರ್ಷ ಆಯಿತು, 23 kg ಟ್ಯೂಮರ್ ತೆಗೆದಿದ್ದೀನಿ ಅಬ್ಡಾಮನಿಂದ. ನನ್ನ ಫೋಟೋ ಬಂದಿತ್ತು ಟೈಮ್ಸ್ ಆಫ್ ಇಂಡಿಯಾ ಒಳಗೆ. ಏನು ಈ ಟ್ಯೂಮರ್ ಅಂದರೆ ಓವರಿಯನ್ ಟ್ಯೂಮರ್. ಎಲ್ಲಿರೋದು? ಅಮ್ಮ ಕಾಡ್ನಗರ, ಬಸವೇಶ್ವರ ನಗರ, ಸಾತ್ವಿಕ ಲೇಡಿ, ಆಶ್ರಮ ನಡೆಸ್ತಾಳೆ. ಅಯ್ಯಮ್ಮ ಯಾಕನಾದ್ರೂ ಬರ್ತಾಳೆ, ಕಾಲು ಊತ ಬಂದಿದೆ ಅಂತ. ಇದಲ್ಲ, ಇದು ಇಲ್ಲಿತ್ತು. ನೀವು ನೋಡಿ, ಒಂದು ಪಾಪ ಹೊಟ್ಟೆ ಒಳಗೆ 4 kg ಇರುತ್ತೆ. ಪ್ರೆಗ್ನೆಂಟ್ ವುಮನ್ ಅಂದ್ರೆ ಸೈಡಿಂದ ನೋಡಿದ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ. ಅದಕ್ಕೇನು ಸ್ಕ್ಯಾನ್ ಬೇಕಿಲ್ಲ. ಪ್ರೆಗ್ನೆಂಟ್ ಫುಲ್ ಟರ್ಮ್ ಇದ್ರೆ ಒಂದು ಹೇಳ್ಕೊಡೋಣ, ತಂದೆ ತಾಯಿಗೆ ಹೇಳೋಣ ಅಂತ. ಅಲ್ಲಿ ಹೋಗ್ತೀನಿ ಸರ್, ನೋಡ್ತೀನಿ ಸಾಯಂಕಾಲ 4:45 ದೊಡ್ಡಯ್ಯನವ್ರು ನಾನು ಕರ್ಕೊಂಡು ಹೋಗಿದ್ದಾರೆ. ನೋಡ್ತೀನಿ 2,000 ಜನ ತಂದೆ ತಾಯಿಗಳು, 36 ಡಾನ್ಸು. ಅವ್ರ ಮಕ್ಳುಗಳೆಲ್ಲ ಡಾನ್ಸ್ ಕಾಯ್ತಾವ್ರೆ. ಈ ನನ್ನ ಮಗ ಬಂದು ಎಲ್ಲಿ ಭಾಷಣದ ತಲೆ ತಿನ್ಬಿಡ್ತಾನ ಅಂತ ಮೊದಲೇ ಹೇಳ್ಬಿಟ್ಟೆ ತಂದೆ ತಾಯಿ. ನೋಡಿ ಅಮ್ಮ, ನನಗೆ ಭಾಳ ಜನ ಅಲ್ಲಿ ಗೊತ್ತಿರೋ ಪೇಷಂಟ್ಗಳು ದೇವನಹಳ್ಳಿ ಅವರು, ನಾನು ಭಾಷಣ ಮಾಡಲ್ಲ, ಒಂದು ಬೀಜದ ಕತೆ ಹೇಳ್ತೀನಿ ಅಂದೆ. ಒಂಟಿ ಬೀಜದ ಕತೆ. ಈ ಕತೆಗಳು ಅಂದ್ರೆ ಎಲ್ರಿಗೂ ಇಂಟ್ರೆಸ್ಟ್. ಇತ್ತೀಚೆಗೆ ನನ್ನ ಮೊಮ್ಮಗಳಿದ್ದಾಳೆ, ದೊಡ್ಡ ಒಂದು ಕತೆ ಹೇಳೋದು ನಮಗೆಲ್ಲ ಹೇಳಕ್ ಬರ್ತದೆ. ಬಟ್ ಅಲ್ಲಿ ಮೆಡಿಕಲ್ ಕತೆ ಹೇಳಿದೆ ಅವ್ರಿಗೆ. ಒಂದು ಬೀಜದ ಕತೆ ಹೇಳ್ತೀನಿ. ಅದಾದ್ಮೇಲೆ ನಾನು ಏನು ಹೇಳ್ತೀನೋ ಅದನ್ನ ನೀವು ಮಾಡಬೇಕು. ಎಲ್ಲರೂ ಒಪ್ಕೊಂಡು ಚಪ್ಪಾಳೆ ಹೊಡೆದು, ಬೇಗ ಮುಗಿಸಿ ಡಾಕ್ಟ್ರೆ, ಚಿಕ್ಕ ಮಕ್ಕಳು ಡಾನ್ಸ್ ಮಾಡಬೇಕು. ಆಯ್ತಮ್ಮ, ನೋಡಿ ನಿಮ್ಮ ಮಕ್ಕಳು ಡಾನ್ಸ್ ಆದ್ಮೇಲೆ ಈ ಗೋಲಿಯ ಕತೆ ಸರ್ ನಿಜ ಆಗಿರೋದು, ಇದು ಲೈವ್ ಎಕ್ಸಾಂಪಲ್. ನಾನು ಬೋರಿಂಗಲ್ಲಿ ಕೂತಿದ್ದೀನಿ, ನನ್ನ ಸುತ್ತು ಹುಡುಗರು ಇರ್ತಾರೆ, ಸ್ಟೂಡೆಂಟ್ಸ್, ಮೆಡಿಕಲ್ ಸ್ಟೂಡೆಂಟ್ಸ್ ವಿಲ್ ಬಿ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ ಟು ಟೀಚ್ ದೆಮ್. ಒಂದು ಅಜ್ಜಿ ಬಂದ್ಲು, ಬಲಗೈನ ಒಂದು ಚೀಟಿ, ಎಡಗೈ ನಮ್ಮ ಮೊಮ್ಮಗ ಹಿಂಗೆ ಹಿಡ್ಕೊಂಡವಳೆ. ಆಂಜನಪ್ಪ ಡಾಕ್ಟ್ರ್ ಯಾರ್ರಿ? ಅಜ್ಜಿ ನಾನೇ ಕಣ ಅಜ್ಜಿ. ನೋಡ್ಕಣಪ್ಪ, ನನ್ನ ಮೊಮ್ಮಗ ನಿನ್ನ ಫ್ರೆಂಡ್ ಇದಾನಲ್ಲ ನಟರಾಜ್ ಡಾಕ್ಟ್ರು, ನನ್ನ ಕ್ಲಾಸ್ಮೇಟ್, ಈಸ್ ಎ ಪ್ರಾಕ್ಟೀಷನರ್ ಇನ್ ದೇವನಹಳ್ಳಿ. ಈ ಹುಡುಗನ ಅವನ ಹತ್ರ ಜ್ವರ ಅಂತ ಕರ್ಕೊಂಡು ಹೋದ್ರೆ 3 ದಿನ ವಾಸಿ ಮಾಡ್ದ. ಅವಯ್ಯ ಅದೇನೋ ಮೈಯೆಲ್ಲ ತಡೆಕ್ಬಿಟ್ಟು, ನಿಮ್ಮ ಹುಡುಗನ ಹತ್ರ ಒಂದೇ ಒಂದು ಗೋಲಿ ಐತೆ, ಇನ್ನೊಂದು ಗೋಲಿ ಆಂಜನಪ್ಪ ಡಾಕ್ಟ್ರ್ ಹುಡುಕ್ತಾ ಇರ್ತ ಅಂತ ಲೆಟ್ರ್ ಕೊಟ್ಬಿಟ್ಟಿದ್ದಾರೆ. ನನಗೆ ಗೊತ್ತಿತ್ತು ಹಳ್ಳಿಯವನು ನಾನು, ಆದ್ರೂ ಹುಡುಗರ ಮುಂದೆ ಪೋಸ್ ಹೊಡಿಬೇಕಲ್ಲ. ಅಲ್ಲ ಕಣಜಿ, ಗೋಲಿ ಇಲ್ಲ ಅಂದ್ರೆ ನನ್ನ ಹತ್ರ ಯಾಕೆ ಬಂದ್ರೆ ಶೆಟ್ರ್ ಅಂಗಡಿಗೆ ಅಲ್ವೋ ಹೋಗೋದು ಅಂದೆ. ಹೆಂಗ್ ಹೋಗುದ್ಲು ಗೊತ್ತಾ ಅಜ್ಜಿ? ಯಾವ ಡಾಕ್ಟ್ರ್ ನೀನು, ಸರಿಯಾಗಿ ಓದಿದ್ಯೋ ಇಲ್ವೋ? ಆ ಗೋಲಿ ಅಲ್ಲ, ಈ ಗೋಲಿ ನೇತಾಡ್ತದಲ್ಲ ಆ ಗೋಲಿ ಅಂದ್ಲು ಅಜ್ಜಿ. ಅವ ನೋಡ್ತೀನಿ ಹುಡುಗನ್ಗೆ ಒಂದೇ ಗೋಲಿ ಐತೆ. ಸರ್ ಇದನ್ನ ನಾನು ಹೇಳಿದೆ, ದಯವಿಟ್ಟು ನೋಡಿ ಸರ್. ಗಂಡು ಮಕ್ಕಳಲ್ಲಿ ಸರ್ ಸೈನ್ಸ್ ಎಷ್ಟು ಬ್ಯೂಟಿಫುಲ್ ಇರುತ್ತೆ ಅನ್ನೋದಕ್ಕೆ. ಗಂಡು ಮಕ್ಕಳು ಹುಟ್ಟಿದಾಗ ಸ್ಕ್ರೋಟಮ್ ಇದೆ. ಸ್ಕ್ರೋಟಮ್ ಈಸ್ ಎ AC ಚೇಂಬರ್, ಏರ್ ಕಂಡೀಷನ್ ಚೇಂಬರ್ ಇನ್ ಯುವರ್ ಬಾಡಿ. ಯಾಕಂದ್ರೆ ಗಂಡಸರ ಇಡೀ ದೇಹದಲ್ಲಿ ಸ್ಕ್ರೋಟಮ್ನಲ್ಲಿ 1 ಡಿಗ್ರಿ ಟೆಂಪರೇಚರ್ ಕಡಿಮೆ ಇರುತ್ತೆ. ಯಾಕಂದ್ರೆ ದೇವರು ಸೈಂಟಿಸ್ಟು. ನೀವು ಬೀಜ ಸಂಸ್ಕರಣಾ ಕೇಂದ್ರ ಅಂತ ಹಳ್ಳಿ ಕಡೆ ಮಾಡಿದ್ದಾರೆ. ಟೊಮಾಟೊ ಬೆಳೆದೆ, ಬದನೆಕಾಯಿ ಬೆಳೆದೆ, ಅವೆಲ್ಲ ಕೆಟ್ಟ ಅಬ್ಡಾಮಿನಲ್. ಮಗು ಹುಟ್ಟೋ ಸಮಯಕ್ಕೆ ದೇ ಡಿಸೆಂಡ್. ನೋಡಿ, 2 ಆರ್ಗಾನ್ ಹ್ಯೂಮನ್ ಬಾಡಿ ಒಳಗೆ ಸೇಮ್ ಶೇಪ್ ಇದೆ. ಒಂದು ಯುವರ್ ಕಿಡ್ನಿ ಅಂಡ್ ಯುವರ್ ಟೆಸ್ಟಿಸ್, ಎರಡೂ ಕೂಡ ಬೀನ್ ಶೇಪ್ಡ್ ಅಂತೀವಿ ನಾವು, ಅವರೇ ಬೀಜದ ಶೇಪು. ಇದು ಮೆಡಿಕಲ್ ಕಾಲೇಜ್ ಕಿಡ್ನಿ, ಅದು ಆರ್ಟ್ಸ್ ಕಾಲೇಜ್ ಕಿಡ್ನಿ. ಆರ್ಟ್ಸ್ ಕಾಲೇಜ್ ಕಿಡ್ನಿ ಕೆಳಗೆ ಬರ್ತವೆ, ಮೆಡಿಕಲ್ ಕಾಲೇಜ್ ಕಿಡ್ನಿ ಮೇಲಕ್ಕೆ ಹೋಗ್ತವೆ. ಯುವರ್ ರಿಯಲ್ ಕಿಡ್ನೀಸ್ ದೇ ಅಸೆಂಡ್, testicles they descend. They have to descend and they should come to the scrotum. At the time of birth, if the testicles are not there in the scrotum, we record testis right side is not there. ಇದೆಲ್ಲ ನನಗೆ ಇಂಪಾರ್ಟೆಂಟ್. ನನಗೆ ಡಾಕ್ಟರ್ ಆಗೋರು ಇದು ಗೊತ್ತಿರಲ್ಲ. ನಾವು ಚಿಕ್ಕ ಹುಡುಗರಾಗಿ ಶಾಕಲ್ ದೇವನಪುರ, ನಮ್ಮ ಚಿಕ್ಕಮ್ಮನೂರು, ಅಲ್ಲಿ ಹೋಗ್ಯವಿ, ಆಟ ಆಡಕ್ಕೆ ಹೋಗ್ಯವಲ್ಲ, ಚಿಳಕೋಲ್ಲ ಇದು ಎಲ್ಲ ಹುಡುಗರು. ಒಂದಿನ ನೋಡ್ತೀನಿ 3 ದಿನ ಅಲ್ಲೇ ಇದ್ದಾನೆ. ಅರ್ಸೇಗೌಡನೇ ಬಂದಿಲ್ಲ. ನಮ್ಮ ಚಿಕ್ಕಮ್ಮನ ಮಗ, ಅರ್ಸೇಗೌಡ ಎಲ್ಲೋ ಅಂದ್ರೆ ಅದೇ ಒಂಟು ಬೀಜ ತಾರೆ ಅಂದ್ರು. ಇಡೀ ಊರಿಗೆ ಗೊತ್ತು ಅರಸೇಗೌಡನ ಒಂಟು ಬೀಜದವನು ಅಂತ. ಯಾಕೆ ಒಂಟು ಬೀಜ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಡಾಕ್ಟರ್ ಆದ್ಮೇಲೆ ಗೊತ್ತಾಯ್ತು ನನಗೆ. ಆಮೇಲೆ ಸರ್ ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಬಿಲೀವ್ ಮೀ, ಇದು ಟೆಸ್ಟಿಸ್ ಶುಡ್ ಕಮ್ ಡೌನ್. ಇಲ್ಲ ಅಂದ್ರೆ ಏನ್ ಮಾಡಬೇಕು? ಅಪ್ ಟು 2 years ದೇ ಶುಡ್ ವೆಯ್ಟ್. ಬಿಯಾಂಡ್ 2 years ಇಫ್ ದ ಟೆಸ್ಟಿಸ್ ಡಸಂಟ್ ಕಮ್ ಡೌನ್, ವಿ ಟ್ರೈ ಟು ಡಿಟೆಕ್ಟ್ ಎಲ್ಲಿದೆ ಅಂತ. ಇಂಗ್ವೈನಲ್ ನನ್ನ ಕೈ ಟ್ರೈನ್ಡ್ ಹ್ಯಾಂಡ್, ಇಂಗ್ವೈನಲ್ ಕ್ಯಾನಲ್ ಹಿಂಗ್ ಮಾಡ್ತೀನಿ, ಅಲ್ಲೇ ನನಗೆ ಸಿಗುತ್ತೆ ಬೀಜ ಒಂದು. ಇಲ್ಲ ಅಂದ್ರೆ ಈಗ ಲಾಟ್ ಆಫ್ ನ್ಯೂ ಗ್ಯಾಜೆಟ್ಸ್ ಆರ್ ದೇರ್. ಅಲ್ಟ್ರಾಸೌಂಡ್ ಮಾಡ್ತೀನಿ, ಬಂದಿರೋದು ಅಲ್ಲೇ ಮಚ್ಚಿಟ್ಕೊಂಡಿರುತ್ತೆ. ನೋಡಿ ಅದನ್ನ ಆರ್ಕಿಡೋಪೆಕ್ಸಿ ಅಂತ ಮಾಡ್ತೀವಿ. ಯು ಹ್ಯಾವ್ ಟು ಬ್ರಿಂಗ್ ಡೌನ್ ದ ಟೆಸ್ಟಿಸ್ ಅಂಡ್ ಡೂ. ಇದು ಯಾಕೆ ಸರ್? ಸ್ಟೂಡೆಂಟ್ಸ್ ಎಲ್ಲೋದ್ರು, ಯಾವಾಗ ಅಲ್ಲಿ ವರ್ಕೌಟ್ ಆಯ್ತಲ್ಲ ಸರ್, ಅಲ್ಲಿ ಹೇಳಿದ್ನಲ್ಲ, ಅನಂತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ನೆಕ್ಸ್ಟ್ ಡೇ 10 parents ದೇ ಕಮ್ ಟು. ನಾನು ಅವ್ರಿಗೆ ಹೇಳಿದೆ, ನೋಡಿ ಆಂಜನಪ್ಪ ಡಾಕ್ಟರ್ ಹೇಳಿದ್ದಾರೆ, ನೆಂಟ್ರಿಗೆಲ್ಲ ಫೋನ್ ಮಾಡಿ ನಿಮ್ಮ ಹುಡುಗರು ಚಡ್ಡಿ ಬೀಚಿಗೆ ಗೋಲಿ ನೋಡ್ಬೇಕಂತೆ ಅಂತ. ಎಷ್ಟು ಜನ ನೋಡಿದ್ರು? 10 ಜನ ಸರ್. ನೆಕ್ಸ್ಟ್ ಡೇ ತಂದೆ ತಾಯಿ, ಅದ್ರ ಒಬ್ಬ ಹೆಡ್ ಮಾಸ್ಟ್ರು, ಅವನ ಮಗನ್ 2 ಗೋಲಿ ಇಲ್ಲ. ಎಲ್ಲಿರ್ತವೆ? ಅಬ್ಡಾಮನ್ ಆಗಿರ್ತವೆ. ದೇ ಶುಡ್ ಹ್ಯಾವ್ ಕಮ್ ಡೌನ್. ಇಲ್ಲ ಅಂದ್ರೆ ಅವನಿಗೆ ಪಾಪ ಗೊತ್ತಿಲ್ಲ.
ಅವನಿಗೆ ಗೊತ್ತಿಲ್ದಿರ ಇಲ್ಲಿ GK ಒಳಗೆ ಭಾಷಣ ಹೊಡಿತೀನಿ. ಹಾಸ್ಟೆಲ್ ಸಾಯಂಕಾಲ ಫೋನ್ ಮಾಡ್ತಾನೆ ಒಬ್ಬ 8:45 ಮಂಡ್ಯ ಹುಡುಗ MSc ಮಾಡ್ತಿರೋನು. ಸರ್ ಏನ್ ಸರ್ ನೀವು ಒಂಚೂರು ಮಾನ ಮರ್ಯಾದೆನೇ ಇಲ್ದಿರಾ ಸ್ಟೇಜ್ ಮೇಲೆನೆ ಬೀಜದ ಬಗ್ಗೆ ಮಾತಾಡಿದ್ರೆ ನಾನು ಹಾಸ್ಟೆಲ್ ಹೋಗಿ ನೋಡ್ಕೋತೀನಿ, ನನ್ಗೆ ಒಂದೇ ಬೀಜ ಇತ್ತು ಸರ್. ಅದುವರೆಗೂ ಅವನಿಗೆ ಗೊತ್ತೇ ಇಲ್ಲ. ಪ್ರಾಮಿಸ್, ದೀಸ್ ಆರ್ ಆಲ್ ನಾಟ್ ಜೋಕ್ಸ್, ಪ್ರಾಮಿಸ್. ಮೊನ್ನೆ ನಂದು ವಿಡಿಯೋ, ಅದು ವಿಡಿಯೋ ವೆರಿ ಪಾಪ್ಯುಲರ್. ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಬೆಲ್ಗಾಮ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಸರ್ ಟುಡೇ ಐ ಸಾ ಯುವರ್ ವಿಡಿಯೋ ಸರ್, ಐ ಆಮ್ ಇನ್ ದ ಹಾಸ್ಟೆಲ್ ಸರ್, ಐ ಗೋ ಅಂಡ್ ಸಿ ಐ ಹ್ಯಾವ್ ಗಾಟ್ ಓನ್ಲಿ 1 ಟೆಸ್ಟ್ ಸರ್. ನೋಡಿ ಸರ್, ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಸರ್. ಅದಕ್ಕೆ ನಾ ಸೀರಿಯಸ್ ಯಾಕೆ ನನಗೆ ಈ ಟಾಪಿಕ್ನ ಭಾಳ ಸೀರಿಯಸ್ ಆಗಿ ತೊಗೊಂಡೆ ಅಂದರೆ, ಒಂದು ಯಂಗ್ ಬಾಯ್ ಫಸ್ಟ್ BE ಸ್ಟೂಡೆಂಟ್ ಈಸ್ ಎ ಗುಜರಾತಿ ಬಾಯ್, ನಮ್ಮ BIT ನಮ್ಮ ಪಕ್ಕದ ಇನ್ಸ್ಟಿಟ್ಯೂಷನ್ OPD ಒಳಗೆ ಕೂತಿದ್ದೀನಿ, ಬರ್ತಾನೆ ಅವನು, ಬಡೇ ಸಾಬ್ ಮೇರೆ ಕೋ ಪೇಟ್ ಮೇ ದರದೈ ಅಂತಾನೆ. ಸೋಜಾ ಬಾಯ್, ನಾವೆಲ್ಲ ಭಾಳ ಇದು ಮಲಗಿಸ್ತೀವಿ, ನಮ್ಮ ಹುಡುಗರೆಲ್ಲ ಇರ್ತಾರೆ, ಪಾಠ ಮಾಡ್ಬೇಕಲ್ಲ. ನೋಡ್ತೀನಿ ಅವ್ನು ಬಟ್ಟೆ ಮೇಲೆ ತೀರೆ ರೈಟ್ ಐಲಿಯಾಕ್ ಪೋಸ, ದಿರ್ ಇಸ್ ಎ ಬಿಗ್ ಟ್ಯೂಮರ್ ದೇರ್. ಆ ಏಜ್ನಲ್ಲಿ ಬರೋಲ್ಲ. ದಿಸ್ ಇಸ್ ದ ಸೈಟ್ ಆಫ್ ಅಪೆಂಡಿಕ್ಸ್, ದಿಸ್ ಇಸ್ ದ ಸೈಟ್ ಆಫ್ ಸೀಕಮ್. ಸೀಕಲ್ ಕ್ಯಾನ್ಸರ್ನಾಗಿ ಇಷ್ಟಪ್ಪ ಗ್ರೋತ್ ಬರುತ್ತೆ. ಇವ್ನಿಗೆ ಯಾಕೆ ಇಷ್ಟು ಬಂತು ಅಂದ್ರೆ, ಇಮಿಡಿಯೇಟ್ಲಿ ಐ ಕಾಲ್ಡ್ ಮೈ ಪೋಸ್ಟ್ ಗ್ರಾಜುಯೇಟ್ ನಿತಿನ್ನಲ್ಲ, ಅವ್ನ ಚಡ್ಡಿ ತೆಗೆದು ಬಲ್ಗಡೆ ಬೀಜ ಇದೆಯಲ್ಲ ನೋಡು. ಇಲ್ಲ ಸರ್, undescended testis has become seminoma of the testis. ನೋಡಿ ಸರ್, ಒನ್ ಆಫ್ ದಿ ಕ್ಯಾನ್ಸರ್ ಆಫ್ ದಿ ಟೆಸ್ಟಿಸ್ ಈಸ್ ಕಾಲ್ಡ್ ಸೆಮಿನೋಮಾ, ಟೆರಟೋಮಾ ಅಂತೀವಿ ನಮ್ಮ ಭಾಷೆಯಲ್ಲಿ. ಯೂಶಲಿ ಆಗುತ್ತೆ, ನಾವು ನಮ್ಮ ಪ್ರೊಫೆಷನ್ ನೋಡ್ತಾ ಇರ್ತೀವಿ. ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇಸ್ ಕಾಮನ್ ಆಫ್ಟರ್ 55 years. ಬಟ್ ಅನ್ಫಾರ್ಚುನೇಟ್ಲಿ ಈ ಟೆಸ್ಟಿಸು ರಾಂಗ್ ಪ್ಲೇಸ್ನಾಗಿರೋದ್ರಿಂದ ಇಟ್ ಈಸ್ ಅಂಡರ್ ಕ್ವೆಶ್ಚನ್ ಕೇಳ್ತಾನೆ ಪುಣ್ಯಾತ್ಮ. ಅಯ್ಯಮ್ಮನು ಅಡ್ವೊಕೇಟ್ ಆದ್ರೆ ಅವಳಿಗೆ ಹೇಳ್ಬಿಡ್ಬೋದಿತ್ತು. ಅಯ್ಯಮ್ಮ ಅಡ್ವೊಕೇಟ್ ಅಲ್ಲ. ಅಮ್ಮ, ನಿಮ್ಮ ಯಜಮಾನ್ರಿಗೆ ಕೇಳೋ ಪ್ರಶ್ನೆಗೆ ಉತ್ತರ ಹೇಳೋ ಅಷ್ಟೊತ್ತಿಗೆ 4 ಅಪೆಂಡಿಕ್ಸ್ ತೆಗೆದ್ಬಿಡ್ಬೋದಮ್ಮ, ಸುಮ್ಮನೆ ಇರಮ್ಮ ಅಂತ ಹೇಳ್ತೀನಿ. ಸೊ ಈಗ ವಾಪಸ್ ಬರ್ತೀನಿ. ಸೊ ಅನ್ಡಿಸೆಂಡೆಡ್ ಟೆಸ್ಟಿಸ್ ಈಸ್ ಒನ್. ನಿಮ್ಮ ಕಾಯಿಲೆ ಒಳಗೆ ಬಂದು ನಾನು ಎಲ್ಲೋ ಶುರು ಮಾಡಿದೆ, ಎಲ್ಲೋ ಹೊರಟೋದೆ. ಸರ್, ಗ್ಯಾಸ್ಟ್ರೈಟಿಸ್ ಇಸ್ ಎ ವೆರಿ ಕಾಮನ್ ಹಂಗಂದ್ರೆ ಏನ್ರಿ ಡಾಕ್ಟ್ರೆ? ತುಂಬ ಗ್ಯಾಸ್ಟ್ರಿಕ್ ಸರ್, ತುಂಬ ಗ್ಯಾಸ್ಟ್ರಿಕ್. ಥ್ಯಾಂಕ್ ಯು ಸರ್. ತುಂಬ ಗ್ಯಾಸ್ಟ್ರಿಕ್ ಅಂತಾರೆ. ಸರಿ ಸರ್, ಇದು ವೆರಿ ಇಂಪಾರ್ಟೆಂಟ್. ಥೈರಾಯ್ಡ್ ನಿಯಂತ್ರಣ, ಥೈರಾಯ್ಡ್ ಮುಗಿಸ್ಬಿಡ್ತೀನಿ, ಆಮೇಲೆ ಗ್ಯಾಸ್ಟ್ರಿಕ್ ಹೇಳ್ತೀನಿ. ನೋಡಿಮ್ಮ, ಥೈರಾಯ್ಡು ಎಲ್ಲಿ ಅಂದರೆ ನೀವು ಕೂರ್ಗ್ ಹೋಗಿ, ಇಟ್ಸ್ ಅನ್ ಎಂಡೆಮಿಕ್ ಡಿಸೀಸ್ ಅಂತೀವಿ ನಾವು. ನಮ್ಮ ಭಾಷೆ ಹೆಂಗಂದ್ರೆ, ಕೊರೋನಾ ಬಂದಾಗೆ ಇಟ್ಸ್ ಎ ಪ್ಯಾಂಡೆಮಿಕ್ ಡಿಸೀಸ್ ಅಂತೀವಿ. ನಾನು ಕೊರೋನಾ ಟೈಮ್ನ ತುಂಬ ಪಾಪ್ಯುಲರ್ ಅದೇ, ಯಾಕಂದ್ರೆ ಇರೋದನ್ನ ಸತ್ಯವನ್ನು ಹೇಳ್ತಿದ್ದೆ. ಕೊರೋನಾಗೆ ಹೋದಾಗ ಸರ್ ಕೂತಿದ್ದೀನಿ, ಆ ಹೆಣ್ಮಗಳು ಸ್ಮಾರ್ಟ್ ಲೇಡಿ ಕೂತಾಳೆ, ನಾವು 3 ಜನ ಕನ್ಸಲ್ಟೆಂಟ್ಸ್ ಕೂತಿದ್ದೀವಿ. ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಒಂದು. ಅಮ್ಮ ಸುಮ್ಮನೆ ಕೂತ್ಕೋ, ನೀನು ಮೆಡಿಕಲ್ ಕಾಲೇಜ್ಗೆ ಹೋಗಿಲ್ಲ, ನಾನು ಮೆಡಿಕಲ್ ಕಾಲೇಜ್. ಮತ್ತೇನ್ರಿ ಡಾಕ್ಟ್ರೇ ಅಂದ್ಲು. ಪುಸ್ತಕ ತೊಗೊಂಡೋಗಿದ್ದೆ ಅಮ್ಮ, MBBS 1975 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ನನ್ನ ಪುಸ್ತಕ ಕೊರೋನಾ ಇದೆ. ಜನ ಎಲ್ಲ ಅಂದ್ಕೊಂಡ್ಬಿಟ್ಟು ಈಗ ವುಹಾನ್ ಚೈನಾದಿಂದ ಝುಯಿ ಅಂತ ಬಂದಿದೆ ಅಂತ. ಇದು ಮೊದಲಿಂದಲೂ ಇದೆ, ನಾನೇ ತೋರಿಸ್ದೆ. ಮತ್ತೆ ಇಷ್ಟು ದಿನ ಏನ್ ಮಾಡ್ತಿತ್ತು ಡಾಕ್ಟ್ರೇ ಇದು ಅಂದ್ರೆ, ಗೊಣ್ಣೆ ಸುಡಿಸ್ತಿತ್ತಮ್ಮ ಅಂದೆ. ನಾನು ಒಬ್ಬನೇ ಹೇಳಿದ್ದು, ಕೊರೋನಾ ವೈರಸ್ ಗೊಣ್ಣೆ ಸುಡಿಸೋ ವೈರಸ್, ಅಪ್ಪರ್ ರೆಸ್ಪಿರೇಟರಿ ವೈರಸ್ ಸರ್. ಇಟ್ ಈಸ್ ಟು ಕಾಸ್ ಅಪ್ಪರ್ ರೆಸ್ಪಿರೇಟರಿ, ಗೊಣ್ಣೆ ಸುಡಿಸೋದು. ಮತ್ತೆ ಯಾಕೆ ಡಾಕ್ಟ್ರೆ ಇವಾಗ ಇಷ್ಟೊಂದು ಜನ ಸಾಯಿಸ್ಬಿಡ್ತಲ್ಲ? 2 ರೀಸನ್ ಅಮ್ಮ. ಒಂಬೇಶ್ ಹೇಳಿದ್ರು, ಆಂಜನಪ್ಪ ಡಾಕ್ಟರ್ ಕರೆಕ್ಟಾಗಿ ಸತ್ಯ ಹೇಳ್ತಾರೆ ಅಂತ. ಅದು ಸತ್ಯನೇ. ಏನ್ ಗೊತ್ತಾ, ಇದು ಪ್ಯಾಂಡೆಮಿಕ್ ಡಿಸೀಸ್ ಒನ್ಸ್ ಇನ್ 35 years ಬರುತ್ತೆ. ನಾನು ಜಾಸ್ತಿ ಜನ ಸತ್ತೋಗ್ಬಿಟ್ಟು, ವೈರಸ್ಗಿಂತಲೂ ಜಾಸ್ತಿ ಸತ್ತೋದು. ಸೊ ಇವಾಗ ಅದರಿಂದ ಇದಕ್ಕೆ ಬಂದ್ಬಿಡ್ತೀನಿ. ಥೈರಾಯ್ಡ್ನಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಯಾವಾಗ ಹೇಳ್ತೀವಿ ಸರ್. ನೀವು ಕೂರ್ಗ್ ಹೋದ್ರೆ ಮನೆ ಒಬ್ರು ಥೈರಾಯ್ಡ್ ಇರ್ತಾರೆ, ಯಾಕಂದ್ರೆ ಅಲ್ಲಿ ಅಯೋಡಿನ್ ಕಡಿಮೆ ಇದೆ ಸರ್. ಹಿಲ್ಲಿ ರೀಜನ್, ನೀವು ಹಿಮಾಲಯನ್ ಬೆಲ್ಟ್ಗೆ ಹೋಗಿ ಎಲ್ಲಿ ಹಿಲ್ಲಿ ರೀಜನ್ ಇರುತ್ತಲ್ಲ, ಎಲ್ಲಿ ಸಾಯಿಲ್ ಅಂಡ್ ವಾಟರ್ನೊಳಗೆ ಅಯೋಡಿನ್ ಇರೋಲ್ಲ, ಅಯೋಡಿನ್ ಡಿಫಿಷಿಯನ್ಸಿ ಗೈಟರ್. ಅದಕ್ಕೆ ಇವು ಬಹಳ ಕಡೆ ಅಯೋಡೈಸ್ಡ್ ಸಾಲ್ಟ್ ಸಿಗುತ್ತೆ ನಿಮ್ಗೆ. ಟಾಟಾ ಇದು ಎಕ್ಸ್ಟ್ರಾ ಅಯೋಡಿನ್ ತೊಗೊಂಡ್ರೆ ನಿಮ್ಗೆ ಏನೂ ಆಗಲ್ಲ, ಯು ಕ್ಯಾನ್ ಟೇಕ್. ಸೊ ಅದು ಒಂದು ಗೊತ್ತಾದ ತಕ್ಷಣ ತಿಳ್ಕೊಳ್ಳೋದು ಒಂದು. ನೋಡಿ, 2 ಹೇಳಿದೆ ನಾನು. ಹೈಪೋಥೈರಾಯ್ಡಮ್ ಈಸಿ. ಇನ್ನೊಂದಮ್ಮ, ಹೆಣ್ಮಕ್ಳು ಕೂತಿದ್ದೀರಿ, ಮಗಳಿಗೆ ಮದುವೆ ಮಾಡಬೇಕು, 18 ವರ್ಷ, ಬಂದು ಗಂಡುಗಳೆಲ್ಲ ಓಡೋಯ್ತಾರೆ. ಯಾಕೆ ಗೊತ್ತಾ, ಈ ಅಮ್ಮ ತೆಳ್ಳಗಿದ್ದಾಳೆ, ಈಚೀಚೆಗೆ ತೆಳ್ಳಗಾಗ್ತಾವಳೆ, ಮನೆಯೊಳಗೆ ಕನ್ಫ್ಯೂಷನ್, ಯಾರನ್ನೋ ಲವ್ ಮಾಡ್ತಿರ್ಬೇಕು, ಅದಕ್ಕೆ ಸರಿಯಾಗಿ ಉಣ್ತಿಲ್ಲ, ಉಣ್ತಾಳೆ ಆದರೆ ಸವ್ಕೊಂಡು ಹೋಗ್ತಾಳೆ. ಸರ್, ಉಂಡುಬಿಟ್ಟು ಸವ್ಕೊಂಡು ಹೋಗೋದು 3 ಕಾಯಿಲೆ. ಒಂದು ಥೈರೋಟಾಕ್ಸಿಕೋಸಿಸ್, ಎಕ್ಸೆಸಿವ್ ಥೈರಾಕ್ಸಿನ್ನ ಥೈರೋಟಾಕ್ಸಿಕೋಸಿಸ್ ಅಂತೀವಿ ನಾವು. 2ನೇದು HIV ಇನ್ಫೆಕ್ಷನ್ ಒಳಗೆ ಅವ್ರು ಹಂಗೆ ಏನೇನು HIV ಇಂದ ಆಗಲ್ಲ. HIV ಇಸ್ ಎ ವೈರಲ್ ಡಿಸೀಸ್. ಮೊನ್ನೆ ತನ ನಾನು ಮಾತಾಡಿದೆ TV ಒಳಗೆ. HIV ಒಳಗೆ ಯಾರು ಸತ್ತೋಗ್ತಾರೆ ಅಂದ್ರೆ, ಒಂದು ನೆಗಡಿ ಬಂದ್ರೆ ಯಾರು ಸತ್ತೋಗಲ್ಲ, ಗೊಣ್ಣೆ ಸುಟ್ಕೊಂಡು ಅಲ್ಲೇ ಇರ್ತಾರೆ. ಆದರೆ ಎ ಕಾಮನ್ ಕೋಲ್ಡ್ ಕ್ಯಾನ್ ಕಿಲ್ ಎನ್ HIV ಪೇಷಂಟ್. TB ಕ್ಯಾನ್ ಕಿಲ್ TB ಕ್ಯಾನ್ ಬಿ ಕ್ಯೂರ್ಡ್,
ಬಟ್ HIV ಒಳಗೆ ಏನಾಗುತ್ತೆ, ಯುವರ್ ಸೋಲ್ಜರ್ಸ್ ಇನ್ ಯುವರ್ ಬಾಡಿ ಆರ್ ಡೆಸ್ಟ್ರಾಯ್ಡ್ ಬೈ ದಿಸ್ ವೈರಸ್ ಅಷ್ಟೇ, ಇನ್ನೇನು ಇಲ್ಲ. ಯುವರ್ ಇಮ್ಯುನಿಟಿ ಕಮ್ಸ್ ಡೌನ್, ಯು ಕ್ಯಾನಾಟ್, ಸುಮ್ಮನೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಬೇರೆಯವ್ರಿಗೆಲ್ಲ ಕಪಾಸಿ ಕ್ಯಾನ್ಸರ್ ಬರೋಲ್ಲ, ಬಟ್ HIV ಇನ್ಫೆಕ್ಷನ್ ಇರೋರಿಗೆ ದಿಸ್ ವೈರಸ್ ಅಟ್ಯಾಕ್ಸ್ ಅವರ್ ಸೋಲ್ಜರ್ಸ್. ಸೊ ಅದಕ್ಕೆ CD4 ಕೌಂಟ್ ಮಾಡೋದು ನಾವು. ಸೊ ನ್ಯಾಚುರಲಿ ದೇ ಡೈ. ಭಾಳ ಜನ ಎದುರ್ಕೋತಾರೆ ಏಡ್ಸ್ ಬಂದ್ರೆ ಸತ್ತೋತಾರೆ ಅಂತ. ಏಡ್ಸ್ ಇಂದ ಅಲ್ಲ ಸಾಯೋದು, ಏಡ್ಸ್ ನೊಳಗೆ ದೇ ಡೈ ಬಿಕಾಸ್ ಆಫ್ ಅದರ್ ಡಿಸೀಸಸ್, ಸಿಂಪಲ್ ಡಿಸೀಸಸ್, ಕ್ಯೂರಬಲ್ ಡಿಸೀಸಸ್, ದೇ ಡೈ. ಸೊ ಈ ಥೈರಾಯ್ಡ್ನಾಗ ಏನಾಗುತ್ತೆ, ಹಾರ್ಮೋನ್ ಜಾಸ್ತಿ ಆಗ್ಬಿಟ್ರೆ ಕೈ ಕಾಲು ನಡ್ಕ ಬರುತ್ತೆ, ಫೈನ್ ಟ್ರೆಮರ್ಸ್ ಅಂತೀವಿ ನಾವು. ಇನ್ಫ್ಯಾಕ್ಟ್ ಹುಡುಗರಿಗೆ ಅಂತ ಪೇಷಂಟ್ ಕುಂಡ್ರಿಸಿ ಕೈ ಹಿಂಗೆ ಹಿಡಿಯಮ್ಮ ಅಂತೀವಿ, ಮೇಲೊಂದು ಪೇಪರ್ ಇಡ್ತೀವಿ, ಫ್ಯಾನ್ ಆಫ್ ಮಾಡ್ತೀವಿ, ಗಡ 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 ನಡುಗ್ತದೆ. ಸ್ವೆಟ್ಟಿಂಗ್ ಹೆಂಗ್ ಸ್ವೆಟ್ ಆಗ್ತಾರೆ ಅಂದರೆ, ಇಂಗ್ಲೆಂಡ್ನೊಳಗೆ ನಾನು 3 ತಿಂಗಳಿದ್ದೆ ಸರ್ ಲಂಡನ್ನಾಗೆ, ಚಳಿ ಅಂದರೆ ಚಳಿ. ಯಾವುದೇ ಒಂದು ಪೇಷಂಟ್ ಬಂದರೆ ಸ್ಟೂಡೆಂಟ್ ಹೇಳ್ತೀವಿ, ಶೇಕ್ ದ ಹ್ಯಾಂಡ್ ಆಫ್ ದ ಪೇಷಂಟ್ ಅಂಡ್ ಮೇಕ್ ದ ಡಯಾಗ್ನೋಸಿಸ್ ಅಂತ. ಯಾರು ಇಂಗ್ಲೆಂಡ್ ಒಳಗೆ ಕೈ ವಾರ್ಮ್ ಇತ್ತು, ಸ್ವೆಟ್ ಇತ್ತು ಅಂದರೆ ಮಸ್ಟ್ ಬಿ ಥೈರೋಟಾಕ್ಸಿಕೋಸಿಸ್. ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆದರೆ ಅವಳು ಎಷ್ಟು ಟೆನ್ಷನ್ ಇರುತ್ತೆ. ಬರ್ತಾ ಬರ್ತಾ ಐ ಸೈನ್ ಅಂತೀವಿ ನಾವು, ಎಕ್ಸಾಪ್ಥಾಲ್ಮಾಸ್ ಅಂತೀವಿ ನಾವು. ಅವಳಿಗೆ ನೋಡೋಕ್ಕೆ ಒಂದು ಭಯ. ಆಮೇಲೆ ಕಾಪಿ ಕೊಡಮ್ಮ ಎಲ್ರು ಅಂದ್ರೆ ಹಿಂಗೆ ಓತಾಳೆ ಛಳಕ್ ಅಂತ ಚೆಲ್ಬಿಡ್ತಾಳೆ ಗಂಡು ಮೇಲೆ. ಆ ಗಂಡು ಎದ್ದು ಓಡೋಯ್ತಾನೆ, ಒಂದು ಗಂಡುಗಳೆಲ್ಲ ಹಿಂಗೆ ಓಡೋಯ್ತವೆ. ಸೊ ಥೈರೋಟಾಕ್ಸಿಕೋಸಿಸ್ ಕ್ಯಾನ್ ಬಿ ಈಸಿಲಿ ಕ್ಯೂರ್ಡ್, ಕ್ಯಾನ್ ಬಿ ಈಸಿಲಿ ಡಯಾಗ್ನೋಸ್ಡ್ ಬೈ ಅವರ್ ಬ್ಲಡ್ ಟೆಸ್ಟ್. ಅಂಡ್ ಇವಾಗ ರೇಡಿಯೋ ಐಡಿನ್ ಥೆರಪಿ ಇದೆ. 1 ಡೋಸ್ ಆಫ್ ರೇಡಿಯೋ ಐಡಿನ್ ಥೆರಪಿ ಕ್ಯಾನ್ ಕ್ಯೂರ್ ದಟ್. ಗಾಯ್ಟ್ರಿಗೆ ಸರ್ಜರಿ ಬಿಟ್ಟರೆ ಬೇರೆ ಇಲ್ಲ. ಕ್ಯಾನ್ಸರ್ ನೋಡಿ ಸರ್, ಕ್ಯಾನ್ಸರ್ನಾಗ ಅದೃಷ್ಟ ಇರಬೇಕು ಅಂತಾರೆ, ಹಾಳಾದ ಕ್ಯಾನ್ಸರ್ ಬಂದ್ಬಿಡ್ತಲ್ಲ ಅಂತ. ಥೈರಾಯ್ಡ್ನಲ್ಲಿ 3 ಥರ ಕ್ಯಾನ್ಸರ್ ಇದೆ, ಪ್ಯಾಪಿಲರಿ ಕಾರ್ಸಿನೋಮ, ಫಾಲಿಕ್ಯುಲರ್ ಕಾರ್ಸಿನೋಮ, ಅನಪ್ಲಾಸ್ಟಿಕ್. ಒಬ್ಬ ಸರ್ಜನ್ ಇದ್ದಾನೆ ಬಸವೇಶ್ವರ ನಗರದಲ್ಲಿ. ಇವ್ರು ಯಾಕೆ ಗೊತ್ತಾ, ಪಕ್ಕದ ಮನೆ ಹುಡುಗಿ ಒಳ್ಳೆ ಹುಡುಗ ಸಿಕ್ಬಿಟ್ಟ, ಈ ಅಮ್ಮನಿಗೆ ಹೊಟ್ಟೆ ಉರಿ ಬಂತು, ಗ್ಯಾಸ್ಟ್ರೈಟಿಸ್ ಬಂತು. ಅಷ್ಟು ಸುಲಭ ರೀ, ಆನೆಸ್ಟಾಗಿ ಹೇಳ್ತೀನಿ ನಾನು. ಎನಿಥಿಂಗ್ ದಟ್ ಕಾಸಸ್ ಅನ್ನೆಸರಿ ಟೆನ್ಷನ್, ಖುಷಿ ಇದೋ ಅದಕ್ಕೆ ಎಲ್ಲ ಟೆನ್ಷನ್ ಮಾಡ್ಕೋಬಾರ್ದು. ನಾನು ಭಾಳ ಜನಕ್ಕೆ ಪೇಷಂಟ್ಗೆ ಹೇಳ್ತೀನಿ, ಅಮ್ಮ ಯಾಕಮ್ಮ ಎಷ್ಟು ಟೆನ್ಷನ್ ಮಾಡ್ಕೋತೀಯ, ಆಕಾಶ ಅಂತೂ ಕಳ್ಸಿ ಬೀಳಲ್ಲ, ಬೈ ಚಾನ್ಸ್ ಬಿದ್ದೋದ್ರೆ ಸಿದ್ದರಾಮಣ್ಣನ ತಲೆ ಮೇಲೆ ಬೀಳ್ತದ ಕಣಮ್ಮ ಅಂದ್ರೆ ಅಮ್ಮ ಕೇಳೋದು ಇಲ್ಲ ಡಾಕ್ಟ್ರೆ, ಅವ್ರು ಏನೋ ಮಾಡಿ ಎತ್ತಿಟ್ಕೊಂಡ್ಬಿಡ್ತಾರೆ ಅಂತಾರೆ ಜನಗಳು. ಹಂಗೇನೆ ಸರ್, ಟೆನ್ಷನ್ ಕಾಸಸ್ ಮೆನಿ ಥಿಂಗ್ಸ್. ಆನೆಸ್ಟ್ಲಿ ಟೆನ್ಷನ್ ಕ್ಯಾನ್ ಚೇಂಜ್ ಯುವರ್ ಕಲರ್. ಯು ವಿಲ್ ನಾಟ್ ಬಿಲೀವ್, ದಿಸ್ ಇಸ್ ನಾಟ್ ಮೈ ಒರಿಜಿನಲ್ ಕಲರ್. ಮೈ ಕಲರ್ ವಾಸ್ ಆಫ್ ದಿಸ್ ಆರ್ ದಿಸ್ and I was a MBBS student. And I got into MS ಜನರಲ್ ಸರ್ಜರಿ ಹುಬ್ಳಿ. ಎಕ್ಸಾಮ್ ಮೊದಲು ರೈತರ ಮಕ್ಕಳು ಚಾಯ್ ಕುಡಿಯೋಕ್ಕೂ ರೊಕ್ಕ ಇಲ್ಲ, ಏನು ಟೆನ್ಷನ್ ಗೊತ್ತಾ, ಕೇಲ್ಗಿಲ್ ಮಾಡಿಬಿಟ್ರೆ ಬಡ್ಡಿ ಮಕ್ಕಳು ಏನು ಮಾಡೋದಪ್ಪ ಮುಂದೆ. ಆ ಟೆನ್ಷನ್ನಾಗೆ ಐ ಡೆವಲಪ್ಡ್ ಎ ವೈಟ್ ಪ್ಯಾಚ್ ಆನ್ ಮೈ ಗ್ರೇಡ್ 2. ಲಕ್ಡಿ ಕಾ ಪೂಲ್, ಹೈದ್ರಾಬಾದ್, ಯುನಾನಿ ಮೆಡಿಸಿನ್ ತಿಂತೀನಿ. ಡೆಸ್ಪರೇಷನ್ ಮೇಕ್ಸ್ ಯು ಟು ಗೋ ಟು ಮೆನಿ ಡಾಕ್ಟರ್ಸ್. ಸೊ ಲೂಕೋಡರ್ಮಾ, ಆಲ್ ಆಫ್ ಯು ಮಸ್ಟ್ ಬಿ ನೋವಿಂಗ್, ಇಟ್ಸ್ ಎ ಸೋಷಿಯಲ್ ಸ್ಟಿಗ್ಮಾ. ಒದ್ದಾಡಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಊತದ ಮಣ್ಣು ತಿಂದು, ಘಾಟಿ ಸುಬ್ರಹ್ಮಣ್ಯಕ್ಕೆ ನಾಗರ ಪೂಜೆ ಮಾಡಿ ವಾಸಿನೇ ಆಗಲಿಲ್ಲ ಮುಂಡೆ. ಅದು ವಾಸಿ ಆಗಲ್ಲ ಅಂತ ನನಗೂ ಗೊತ್ತು. ನನ್ನ ಅಮ್ಮ ಸಾಯೋದಕ್ಕೆ ಮೊದಲು ಹಳ್ಳಿ ಏನು ಓದಿಲ್ಲ, ಮಗನೇ ಅದೃಷ್ಟಕ್ಕೆ ಬಂದಿದೆ ಬಿಡು ಮಗನೇ. ನೋಡ್ತೀನಿ, ಐ ಬಿಕೇಮ್ ಎ ಟೋಟಲಿ ಯುರೋಪಿಯನ್. ಒಂದೇ ಕಾಲ ಈಗ ಟ್ರೈನ್ಗೆ ನಾನು ಹತ್ತಿದ್ರೆ ಕುಪ್ಪಂಗೆ ನನ್ನ ಮಗನ ನೋಡಕ್ಕೆ ಪ್ಲೀಸ್ ಕಮ್ ಅಂಡ್ ಸಿಟ್ ಡೌನ್ ಅಂತಾರೆ. ನಾನು ಕೂತ್ಕೊಂಡ್ಮೇಲೆ ಬಾರಣ ನೀನು ಕೂತ್ಕೊಂಡ್ರೆ ನಮ್ಮನೋ ನೀನು ಅಂತಾರೆ. ಸಿ ದಿಸ್ ಇಸ್ ಸ್ಕಿನ್ ಡಿಸಾರ್ಡರ್, ಬಟ್ ಐ ಆಮ್ ಹ್ಯಾಪಿ. ಸೊ ಅಲ್ಟಿಮೇಟ್ಲಿ ಯು ಮಸ್ಟ್ ಬಿ ಹ್ಯಾಪಿ, ದಟ್ ಈಸ್ ಇಂಪಾರ್ಟೆಂಟ್. ಸರ್, ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ನಮ್ಮೊಂದಿಗೆ 111 ವರ್ಷ ಬದುಕಿದ್ರು. ಆನೆಸ್ಟ್ಲಿ ನಿಮ್ಗೆ ಹೇಳ್ತೀನಿ, ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, ಮನುಷ್ಯನಿಗೆ 100 ವರ್ಷ ಅಲ್ಲ 120 ವರ್ಷ. ನೀವು 120 ವರ್ಷ ಬದುಕಲಿಲ್ಲ ಅಂದ್ರೂ 100 ವರ್ಷ ಆದರೂ ಬದುಕಿ ಅಂತ ನಾನು ಎಲ್ಲ ಕಡೆ ಹೇಳ್ತೀನಿ. ನಾನು 100 ವರ್ಷ ಬದುಕ್ತೀನಿ. ನಿಮ್ಗೆಲ್ರಿಗೂ ಒಂದು ಫಾರ್ಮುಲಾ ಹೇಳ್ತೀನಿ, 100 ವರ್ಷ ಬದುಕೋದು ಹೆಂಗೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ಋಷಿಮುನಿಗಳು ಸರ್ ಹಿಮಾಲಯದೊಳಗಿದಾರಲ್ಲ 150 ವರ್ಷ ಬದುಕ್ತಾರೆ. 150 ಯಾಕೆ, 250 ವರ್ಷ ಬದುಕ್ಬೋದು. ಹೆಂಡತಿಗೆ ನೆಕ್ಲೆಸ್ ಕೊಡ್ಸಂಗಿಲ್ಲ, ಮಕ್ಳಿಗೆ ಸೀಟ್ಗೆ ಒದ್ದಾಡಂಗಿಲ್ಲ, ಯಾಕೆ ಬದುಕಲ್ಲ? ಗೆಡ್ಡೆಗೆ ಅನ್ಸು ತಿನ್ಕೊಂಡು ಓಡಾಡ್ಕೊಂಡು ಇರ್ತಾವಮ್ಮ. ಅವಾಗೇನು ಬೇರೆ ಕೆಲ ನಿಮ್ಮ ಥರ ಬರ್ಬೇಕಾ, ಇಲ್ಲ ಆರ್ಗ್ಯೂ ಮಾಡ್ಬೇಕಾ, ಆ ಜಡ್ಜನ್ ಫೇಸ್ ಮಾಡ್ಬೇಕಾ? ಏನೂ ಇಲ್ಲ. ಹಂಗಾಗಿ ಮನುಷ್ಯ ಏನೂ ಇಲ್ದಿರ 100 ವರ್ಷ. ಬಟ್ ಹಿಂಗೆ ಇದ್ಕೊಂಡೇ 100 ವರ್ಷ ಬದುಕೋದು ನಿಮ್ಗೆ ಹೇಳ್ಬಿಡ್ತೀನಿ ನಾನು ಈಗಲೇ. ಕುವೆಂಪು ಅವರು ನಮ್ಮ ರಾಷ್ಟ್ರ ಕವಿ. ನಮ್ಮೂರ ಕಡೆ ಒಬ್ರು ಕವಿ ಇದ್ದಾರೆ, ಅವರು ನೋಬೆಲ್ ಅವಾರ್ಡ್ ಸಿಗಬೇಕಾಯಿತು, ಸಿಗಲಿಲ್ಲ. ದೇವನಹಳ್ಳಿ ಅವರು, DV ಗುಂಡಪ್ಪನವರು. ಸರ್ ಎಷ್ಟು ಚೆನ್ನಾಗಿ ಬರೆದವ್ರಿ ಸರ್. ನಾನು ಆ ಮಂಕುತಿಮ್ಮನ ಕಗ್ಗ ಇಟ್ಕೊಂಡು ಓದ್ತೀನಿ. DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ಹೇಳ್ತೀನಿ. ಇವತ್ತಿನಿಂದ ನೀವು ಪ್ರಾಕ್ಟೀಸ್ ಮಾಡಿ. ನೀವು ಹಂಗಿದ್ರೆ 100 ವರ್ಷ ಬದುಕಿದ್ರೆ ನಾನು ಕೇಳಿ, ನಾನು ದಿನ ಓದ್ತೀನಿ. ಎಷ್ಟು ಚೆನ್ನಾಗಿದೆ ರೀ. ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ,
ನಗು ನಗುತ್ತ ಬಾಳ್, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರವನ್ನು ಬೇಡಿಕೊಳ್ಳುವ ಮಂಕುತಿಮ್ಮ. ಚೆನ್ನಾಗಿದೆ ರೀ, ಇಟ್ಸ್ ಅ ವಂಡರ್ಫುಲ್. ಇದು ಸರ್, ಇದಕ್ಕೆ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇದೆ. ದೇರ್ ಆರ್ 4 ಹ್ಯಾಪಿ ಹಾರ್ಮೋನ್ಸ್ ಇನ್ ಯುವರ್ ಬಾಡಿ. ಎಂಡಾರ್ಫಿನ್ಸ್ ಅಂತೀವಿ ನಾವು. ಯಾವ ಮನುಷ್ಯ ಖುಷಿಯಾಗಿರ್ತಾನಲ್ಲ ಅವ್ನ ಎಂಡಾರ್ಫಿನ್ಸ್ ಜಾಸ್ತಿ ಇರ್ತವೆ. ಇಟ್ ಕೀಪ್ಸ್ ಯು ಅಲೈವ್ ಫಾರ್ ಎ ಲಾಂಗರ್ ಟೈಮ್. ಆದರೆ ನಾನು ಅವಾಗ ಪದೇ ದೇವ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ, ಈಸ್ ಎ ಗ್ರೇಟ್ ಮ್ಯಾನ್. ನಿಮಗೆ ಸ್ಟ್ರೆಸ್ ಹಾರ್ಮೋನ್ ಅಂತ ಒಂದು ಕೊಟ್ಟಿದ್ದಾನೆ ಎಲ್ರಿಗೂ, ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಎಲ್ರಿಗೂ. ಅದು ಎಲ್ಲಿರುತ್ತೆ ಗೊತ್ತಾ? ನಿಮ್ಮ ಕಿಡ್ನಿ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ ಇದೆ, 15 ಗ್ರಾಮ್. ಯಾಕೆ ಕೊಟ್ಟ ಗೊತ್ತಾ? ಕಾಂಪೌಂಡ್ ಹತ್ರ ನಿಂತ್ಕೊಂಡು ಏನೋ ಮೊಬೈಲ್ ನೋಡ್ತಾ ಇರ್ತೀರಿ, ಸಡನ್ ನಾಗರಾವ್ ಬಂದ್ಬಿಡುತ್ತೆ. ನೀವು ಜನುಮದಲ್ಲೇ ಆಲ್ರೆಡಿ ಗೋಡೆ ಎಗರಿರಲ್ಲ, ಛಕ್ ಅಂತ ಎಗರ್ಬಿಡ್ತೀರಿ. ಹೆಂಗೆ ಎಗರ್ತೀರಿ ಗೊತ್ತಾ? ಅಡ್ರಿನಲ್ ಪಂಪ್ ಹೊಡಿತದೆ. ಈ ಹಾರ್ಮೋನ್ ಏನಂತೀವಿ ಗೊತ್ತಾ? ಫೈಟ್ ಆರ್ ಫ್ಲೀಟ್. ಓಡೋಗು ಇಲ್ಲದ್ರೆ ಫೈಟ್ ಮಾಡು, ಇಲ್ಲದ್ರೆ ಅವ್ನು ಹಿಂಗೆ ಹಿಡ್ಕೋಬೇಕು, ಇಲ್ಲದ್ರೆ ಓಡೋಗ್ಬೇಕು. ಹಿಡ್ಕೊಳ್ಳೋ ಧೈರ್ಯ ಬರಲ್ಲ, ಅಟ್ಲೀಸ್ಟ್ ಜಂಪ್ ಹೊಡಿಬೋದು. ಆದರೆ ಅನ್ಫಾರ್ಚುನೇಟ್ಲಿ ದ ಮೋಸ್ಟ್ ಮಿಸ್ಯೂಸ್ಡ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ ಈಸ್ ಯುವರ್ ಅಡ್ರಿನಲ್ ಗ್ಲ್ಯಾಂಡ್. ದಿನಾ ಫೈಟು, ಆಟೋ ಫೈಟು, ಆಪೋಸಿಟ್ ಕ್ಲೈಂಟ್ ಜೊತೆ ಫೈಟು, ಎಂಟಿ ಜೊತೆ ಫೈಟು, ಎಲ್ಲರ ಜೊತೆಗೂ ಫೈಟ್ ಮಾಡಿ ಅದು ಪಂಪ್ ಹೊಡೆದು ಅರ್ಧಂಬರ್ಧಂ ಹೊಡಿತದೆ. BP ಬಂದು ಸತ್ತೋಗ್ಬಿಡ್ತೀವಿ. ಅದಕ್ಕೆ ದಯವಿಟ್ಟು ಫೈಟಿಂಗ್ ಎಲ್ಲ ಬಿಟ್ಟು, ಆರ್ಗ್ಯುಮೆಂಟ್ ಇಸ್ ಡಿಫ್ರೆಂಟ್. ಯು ಆರ್ ವಿನಿಂಗ್ ಎ ಕೇಸ್. ಎಲ್ಲ ರಾಂಗ್ ಮೆಸೇಜ್ ಕೊಟ್ಟು ಹೋಗ್ಬಾರ್ದು ನಾನು. ಯು ಮಸ್ಟ್ ಬಿ ಸಕ್ಸಸ್ಫುಲ್ ಲಾಯರ್, ವಾಟ್ ಎವರ್ ಇಟ್ ಮೇ ಬಿ. ಸೊ ದಟ್ ಕೀಪ್ಸ್ ಯು ಹ್ಯಾಪಿ. ಸರ್, ಖುಷಿ ಅನ್ನೋದು ಇದೆಯಲ್ಲ, ಸಕ್ಸಸ್ ಅನ್ನೋದು ಇದೆಯಲ್ಲ, ಆಲ್ವೇಸ್ ಯು ಮಸ್ಟ್ ಟೇಕ್ ಅನ್ ಆಪರ್ಚುನಿಟಿ ಟು ರಬ್ ಯುವರ್ ಶೋಲ್ಡರ್ ವಿತ್ ಎ ಸಕ್ಸಸ್ಫುಲ್ ಮ್ಯಾನ್. ನೋಡಿ, ಅವ್ರು ಸ್ಟೇಟ್ ಲೆವೆಲ್ಗೆ ಹೋಗಿದ್ದಾರೆ, ಇವ್ರು ಪ್ರೆಸಿಡೆಂಟ್ ಇದ್ದಾರೆ, ಇಬ್ಬರಿಗೂ ಶೋಲ್ಡರ್ ಆಲ್ರೆಡಿ ಉಜ್ಜಿದ್ದೀನಿ ನಾನು. ಸೊ ಯು ಮಸ್ಟ್ ಬಿ ಎ ಸಕ್ಸಸ್ಫುಲ್ ಮ್ಯಾನ್. ಅಂದರೆ ಸಕ್ಸಸ್ಫುಲ್ ಪೀಪಲ್ ಜೊತೆ ಬಿ ಪಾಸಿಟಿವ್ ಅಷ್ಟೇ. ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರ್ಬೇಕು. ಸೊ ಈ ಗ್ಯಾಸ್ಟ್ರೈಟಿಸ್ಗೆ 3 ಹೇಳಿದೆ: ಅರಿ, ವರಿ, ಕರಿ. ಅದು ಬಿಟ್ಟರೆ ಸ್ಮೋಕಿಂಗ್. ಸರ್, ಯಾರು ಸ್ಮೋಕ್ ಮಾಡ್ತಿರೋ ನಿಮಗೆ ಗ್ಯಾಸ್ಟ್ರೈಟ್. ನೆಕ್ಸ್ಟ್ ಈ ಎಣ್ಣೆ ಹೊಡಿಯೋರೆಲ್ಲ ನೆನಪು ಇಟ್ಕೊಂಬಿಡಿ. ಸಂಜೆ ಹೊತ್ತು ಖಾಲಿ ಹೊಟ್ಟೆಗೆ ಎಣ್ಣೆ ಹೊಡಿತೀರಿ, ಯಾರು ಉಂಡ ಮೇಲೆ ಎಣ್ಣೆ ಹೊಡೆಯಲ್ಲ. ಎಂಟಿ ಸ್ಟಮಕ್ನೊಳಗೆ ನೀವು ಆಲ್ಕೋಹಾಲ್ ಯಾಕೆ ತೊಗೊಳ್ತೀರಿ ಅಂದರೆ ಝೀ ಅಂತ ಇರ್ಕೋತದೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಎಣ್ಣೆ ಹೊಡಿಯೋದು ಏನಕ್ಕೆ? ಕಿಕ್ ಹೊಡಿಯೋಕ್ಕೆ. ಕಿಕ್ ಹೊಡಿದಿದ್ಮೇಲೆ ಎಣ್ಣೆ ಯಾಕೆ ಹೊಡಿತೀಯ ನೀನು? ಅದೊಂದು ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಇಟ್ಟು ತೊಗೋತೀನಿ, ಏನು ಪ್ರಯೋಜನ ಇಲ್ಲ. ಯಾಕೆ ತೊಗೋತೀಯ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಹಂಗಾರೆ ರಾಂಗ್. ನಿಮಗೆ ಎಷ್ಟು ಆಲ್ಕೋಹಾಲ್ ಬಗ್ಗೆ ನಾನು ತುಂಬ ಇನ್ಫಾರ್ಮೇಷನ್ ಕೊಡ್ತೀನಿ. ಸರ್, ಅಫ್ಲೂಯೆಂಟ್ ಆಲ್ಕೋಹಾಲಿಕ್ಸ್ ಸ್ಕಾಚ್ ಕುಡಿತೀರಲ್ಲ, ಸ್ಕಾಚ್ಗೂ ನಿಮಗೆಲ್ಲ ಅಸಹ್ಯ ಕೇಳಲಿಕ್ಕೂ. ಇಟ್ ಈಸ್ ಮ್ಯೂಸಿಕ್ ಟು ದ ಇಯರ್ ಆಫ್ ಎ ಸರ್ಜನ್. ಯಾವಾಗ ಗೊತ್ತಾ? ಆಪ್ರೇಟ್ ಮಾಡಿರ್ತೀನಿ ನಾವು, ಒಂದಿನಕ್ಕೆ 15 ಆಪರೇಷನ್ ಮಾಡ್ತೀವಿ. ಆಪರೇಷನ್ ಥಿಯೇಟರ್ ಅಂದರೆ ನಾನು ಪ್ರೊಫೆಸರ್ ಆಫ್ ಎ ಯೂನಿಟ್ ಇನ್ ಕೆಂಪೇಗೌಡ. ನನ್ನ ಯೂನಿಟಿಗೆ ಒಂದಿನ ಫಿಕ್ಸ್ಡ್ ಇರುತ್ತೆ. 4 ಥೈರಾಯ್ಡು, 3 ಅಲ್ಸರು, 4 ಬಾಟಮ್ ಇರ್ತವೆ. ನಾವು ಫಸ್ಟ್ ಓದ್ತೀವಲ್ಲ ಸರ್, ಬೆಳಗ್ಗೆಯಿಂದ 3 ಗಂಟೆವರೆಗೂ ಆಪರೇಷನ್ ಮಾಡ್ತೀವಿ. ಸಾಯಂಕಾಲ ಒಂದು ರೌಂಡ್ಸ್ಗೆ ಹೋಗ್ತೀವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಬರ್ತೀವಿ. ಎಲ್ಲರೂ ರಿಲೇಟಿವ್ಸ್ ನಿಂತುಬಿಟ್ಟಿರ್ತಾರೆ, ಎಳ್ನೀರು ಹಿಡ್ಕೊಂಡು, ಮೂಸಂಬಿ ಹಿಡ್ಕೊಂಡು, ಕೆಲವು ಕೋಳಿ ಸಾರು ಭಾನುವಾರ ಅಂತ ತಂದಿರ್ತಾರೆ. ಅವ್ರು ಫಸ್ಟ್ ಕೇಳೋ ಪ್ರಶ್ನೆ, ಸರ್ ನಮ್ಮ ಅಪ್ಪನಿಗೆ ಎಳ್ನೀರು ಕೊಡ್ಬೋದಾ ಅಂತ. ಈರಪ್ಪ ಹೇಳ್ತೀನಿ. ನಾವು ಯಾವಾಗ ಕೊಡ್ತೀವಿ ಗೊತ್ತಾ ಸರ್? ಈಗೆಲ್ಲ ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ. ಮೊದಲೆಲ್ಲ ಓಪನ್ ಮಾಡಿದ್ವಿ. ಗಾಲ್ ಬ್ಲಾಡರ್ಗೆ 6 ಇಂಚು, ಪೆಪ್ಟಿಕ್ ಅಲ್ಸರ್ಗೆ 6 ಇಂಚು. ಈಗ ಕೈಯೆಲ್ಲ ಆಡಿರ್ತೀವಿ. ನಾವು ಕೈ ಒಳಗಡೆ ಹಾಕಿದ್ರೆ ಇಂಟೆಸ್ಟೈನು ಮಲ್ಕೊಂಡ್ಬಿಡ್ತವೆ, ಪಚ್ಚಂಬಿಡ್ತವೆ 2 ದಿನ. ದೇ ಗೋ ಇನ್ ಟು ಟೆಂಪರರಿ ಪ್ಯಾರಾಲಿಸಿಸ್. ಸೊ ಅವನಿಗೆ ಏನಾದರೂ ಕೊಡಬೇಕಾದ್ರೆ ದೇ ಶುಡ್ ಗೆಟ್ ಅಪ್. ಯಾವಾಗ ಗೆಟ್ ಅಪ್ ಆಗುತ್ತೆ? 48 hours ನೋಡಿ. ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೆ ನಿಮಗೆ? ಅದಕ್ಕೆ ಹೇಳ್ತೀನಿ ನೋಡಿ. ಇರೋಣ ಹೇಳ್ತೀನಿ. ಒಳಕ್ಕೆ ಹೋದೋ, ಕೆಂಪಣ್ಣ ಮಲಗಿದ್ದಾನೆ ಫಸ್ಟ್ ಬೆಡ್ಡು, ನಮ್ಮ ಹುಡುಗರೆಲ್ಲ ಇದ್ದಾರೆ. ಕೆಂಪಣ್ಣ ಗಾಳಿ ಹೋಯ್ತಾನೆಯಾ ಅಂದೆ. ವೆರಿ ಸಿಂಪಲ್ ಭಾಷೆ. ನನ್ನ ಮಕ ನೋಡ್ದ, ಈ ಅಲ್ಲೋ ತತ್ಸ, ಆ ಸಿಸ್ಟಮ್ ಈ ಕಿಟಕಿನೂ ಮುಚ್ಚಿಬಿಟ್ಟವಳೆ, ಆ ಕಿಟಕಿನೂ ಮುಚ್ಚಿಬಿಟ್ಟವಳೆ. ನನಗೆ ಆ ಗಾಳಿ ಅಲ್ಲ, ಇವನ್ ಗಾಳಿ ಇಂಪಾರ್ಟೆಂಟು. ಅರ್ಥ ಆಗ್ಬೇಕು ನೋಡ್ರಿ, ಕಮ್ಯುನಿಕೇಶನ್ ಈಸ್ ಇಂಪಾರ್ಟೆಂಟ್ ಅಂತ. ನಾನು ಹುಡುಗಿ ಹೇಳಿದೆ, ಡೋಂಟ್ ವೆರಿ. ಸಾಯಂಕಾಲ 2 ಸಾರಿ ರೌಂಡ್ಸ್ ಬರ್ತೀವಿ. ಸಾಯಂಕಾಲ ಬಂದೆ, ನೋಡಿದೆ, ಕೆಂಪಣ್ಣ ವಾಯು ಕಡಿತೇನಪ್ಪ ಅಂದೆ. ಅವ್ನು ನಕ್ಕ. ಯಾವ್ರು ಸರ್ ನೀವು? ನಮ್ಮ ಕಡೆ ಮಜ್ಜಿಗೆ ಕಡಿತಾರೆ, ವಾಯು ಕಡಿಯಲ್ಲ ಸರ್ ಅಂದ. ಇನ್ನು ಉಳಿದಿರೋದು ಒಂದೇ ಭಾಷೆ. ಅದು ನಾನು ನೆಕ್ಸ್ಟ್ ಡೇ ಬರ್ತೀನಿ ಸರ್, ಭಾನುವಾರ, ಮೊಮ್ಮಕ್ಕಳೆಲ್ಲ ಇದ್ದಾರೆ, ಹಿಂಗೆ ಬಗ್ಗೆ ನೋಡ್ತಾವ್ರೆ, ತಾತನ ಏನು ಮಾತಾಡ್ತಾರಂತ. ಕೆಂಪಣ್ಣ ಊಸ್ ಹೋಯ್ತೇನೆ ಅಂದೆ. ಆ ಮಕ್ಕಳೆಲ್ಲ ಗೊಳ್ಳಂತ ನಕ್ಬಿಡೋದ. ನಾನು ತಮ್ಮ ಬಾಯಿಲಿ ಅಂದೆ, ಏನ್ ಅಂಕಲ್ ನಿಮ್ಗೊಂಚೂರು ಮಾನ ಬರುವುದೇನೇ ಇಲ್ಲ, ಮತ್ತೆ ನಿಮ್ಮ ತಾತನ ಹೆಂಗೆ? ಅಂಕಲ್ ಭಾರಿ ಸಿಂಪಲ್, ಬಾಂಬ್ ಹಾಕಿದ್ರ ಅಂತ ಕೇಳ್ಬೇಕಿತ್ತು. ನಾವು ಸ್ಕೂಲ್ನಾಗ ಹಂಗೆ ಮಾತಾಡೋದು. ಕೆಂಪಣ್ಣ ನೋಡಿ ಹೇಳ್ದ, ಏನ್ ಸರ್ ನಮ್ಮ ಹುಡುಗನೇ ವಾಸಿ, ರಾತ್ರಿನೇ 2 ಬಾಂಬ್ ಹಾಕ್ದೆ ಅಂದ. ಸರ್ ಎಷ್ಟು ಇಂಪಾರ್ಟೆಂಟ್. ಅದೇ ನಾನು ಎಂಟ್ರಾದ ತಕ್ಷಣ ಕೆಂಪಣ್ಣ ಏನಾದ್ರು ಡರ್ ಅಂತ ಬಿಟ್ಟಿದ್ರೆ, ಇಟ್ ಇಸ್ ಮ್ಯೂಸಿಕ್ ಟು ದ ಇಯರ್ ಆಫ್ ಎ ಸರ್ಜನ್. ಅಬ್ಬಾ
ಕೆಂಪಣ್ಣ ಇಸ್ ಫೈನ್. ರಿಯಲಿ ಇಂಪಾರ್ಟೆಂಟ್, ಆನೆಸ್ಟ್ಲಿ ಐ ವಿಲ್ ಟೆಲ್ ಯು. ಒಬ್ಬ ಮನುಷ್ಯ ಒಂದು ದಿನಕ್ಕೆ 200 ml to 2 liters of gas he can pass. It's a social problem. It's not a medical problem. ತುಂಬ ಜನಕ್ಕೆ ಇದು ಕನ್ಫ್ಯೂಷನ್. ಸರ್ ತೇಗ್ತಾರಲ್ಲ, ದಿಸ್ ಗ್ಯಾಸ್ ಕಮ್ಸ್ ಫ್ರಮ್ ಯುವರ್ ಸ್ಟಮಕ್. ಕೆಳಗಡೆ ಹೋಗೋದಲ್ಲ, ಇಟ್ ಇಸ್ ಎ ಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ ಯುವರ್ ಇಂಟೆಸ್ಟೈನ್. ದೆರ್ ಆರ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಇನ್ ಯುವರ್ ಇಂಟೆಸ್ಟೈನ್. ನಿಮ್ಮ ಫೈಬರ್ ಇರುತ್ತಲ್ಲ ಅದ್ರ ಮೇಲೆ ಕೆಲಸ ಮಾಡುತ್ತೆ ಅದು. ಇಟ್ ಪ್ರೊಡ್ಯೂಸಸ್ ಗ್ಯಾಸ್. ಪ್ರೋಟೀನ್ ಡೈಜೆಷನ್, ಕೋಳಿ ಮೊಟ್ಟೆ ಜಾಸ್ತಿ ತಿಂದಿರ್ತೀರಿ, ಅದಕ್ಕೆ ಭಾಳ ಜನ ನನ್ನ ಹತ್ರ ಮಕ್ಕಳು, ಡಾಕ್ಟ್ರೇ ನಮ್ಮ ಹುಡುಗ ಡರ್ರ ಅಂತ ಬಿಸ್ತಾನೆ, ತುಂಬ ಗಬ್ಬು ವಾಸನೆ ಡಾಕ್ಟ್ರೆ, ಏನಾದ್ರು ಮಾಡಿ. ಅಮ್ಮ ದೇವ್ರ ಬುದ್ಧಿವಂತ ಕಣಮ್ಮ, ಮಲ್ಲಿಗೆಗೆ ಒಂದು ವಾಸನೆ, ಸಂಪಿಗೆಗೆ ಒಂದು ವಾಸನೆ, ಊಸ್ಗೆ ಒಂದು ವಾಸನೆ. ನಾನು ಮಲ್ಲಿಗೆ ವಾಸನೆ ಅದು ಕೊಡೋಕ್ಕಾಗಲ್ಲಮ್ಮ, ಏನೋ ಒಂಚೂರು ಕಡಿಮೆ ಮಾಡ್ತೀನಿ. ಅದಕ್ಕೂ ನಮ್ಮ ಮೆಡಿಸನ್ ಇದೆ. ಕಾಳು ಕಡಿಮೆ ಮಾಡು, ಪ್ರೋಟೀನ್ಸ್ ಕಡಿಮೆ ಮಾಡು, ಸೊಪ್ಪು ತರಕಾರಿ ಜಾಸ್ತಿ ತಿನ್ನು ಅಷ್ಟೇ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಹಂಗಾಗಿ ಆಮೇಲೆ ಲಾಸ್ಟ್ ಒಂದು ಅನಾಟಮಿ ಹೇಳ್ಬಿಟ್ಟು ಸರ್ ಸಾಕಷ್ಟು ಟೈಮ್ ತೊಗೊಂಡಿದ್ದೀನಿ. ಇದು ಲಾಸ್ಟ್. ನಮ್ಮ ದೇಹದಲ್ಲಿ 206 ಮೂಳೆಗಳಿದ್ದಾವೆ, 206 ಬೋನ್ಸ್. ದೇರ್ ಆರ್ 636 ಸ್ಕೆಲೆಟಲ್ ಮಸಲ್ಸ್. ಬೈಸೆಪ್ಸ್, ಟ್ರೈಸೆಪ್ಸ್, 6 ಪ್ಯಾಕ್ ಎಲ್ಲ ಮಾಡ್ತಿರಲ್ಲ, 639 ಮಸಲ್ಸ್ ಇದ್ದಾವೆ. ದೇರ್ ಆಲ್ ಕಾಲ್ಡ್ ಸ್ಕೆಲೆಟಲ್ ಮಸಲ್. ನಾನು ಹಾರ್ಟ್ ಅಟ್ಯಾಕ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದೀನಿ ಸರ್. ನಾನು ಹಾರ್ಟ್ ಡಾಕ್ಟರ್ ಅಲ್ಲಿದ್ರು ಕೂಡ ಪುನೀತ್ ರಾಜ್ಕುಮಾರ್ ಸತ್ತಾಗ ನಾನೇ ಮಾತಾಡಿದ್ದು. ಇಂಥ ಟಾಪಿಕ್ ಬಂದಾಗೆಲ್ಲ ನಾನು TV ಕರೀತಾರೆ. ನಾನು ಜನಗಳಿಗೆ ಎಷ್ಟು ಈಸಿಯಾಗಿ ಅರ್ಥ ಆಗಿ ಹೇಳ್ತೀನಿ ಅಂದರೆ ಸರ್, ಹಾರ್ಟ್ ಅಟ್ಯಾಕ್ನ ಭಾಳ ಜನ ಕನ್ಫ್ಯೂಷನ್. ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಕಾರ್ಡಿಯಾಕ್ ಫೇಲ್ಯೂರ್ ಬೇರೆ, ಒಂದೊಂದು. ಹಾರ್ಟ್ ಅಟ್ಯಾಕ್ ಅಂದರೆ ಎಷ್ಟು ಸಿಂಪಲ್ ಅಂದರೆ, ನೋಡಿ ನನ್ನ ಬೆರಳು ಜೀವಂತ ಇದೆ, ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಬಿಟ್ರೆ 4 ಅವರ್ಸ್ಗೆ ನನ್ನ ಬೆರಳು ಸತ್ತೋಗುತ್ತೆ. ಇಟ್ ಇಸ್ ಕಾಲ್ಡ್ ಗ್ಯಾಂಗ್ರೀನ್. ಈ ಗ್ಯಾಂಗ್ರೀನ್ ಆದರೆ 4 ಅವರ್ ತಗೋತ್ತೆ, ಯಾಕಂದರೆ ಇಟ್ಸ್ ನಾಟ್ ಎ ಇಂಪಾರ್ಟೆಂಟ್ ಮಸಲ್. ಆದರೆ ನಿಮ್ಮ ಹೃದಯದ ಮಸಲ್ ಮಯೋಕಾರ್ಡಿಯಮ್ ಇದೆಯಲ್ಲ, ಸಚ್ ಎನ್ ಇಂಪಾರ್ಟೆಂಟ್ ಮಸಲ್. ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗಲ್ಲ. 3 ವೆಸಲ್ ಇದಾವೆ, ಕರೋನರಿ ವೆಸಲ್. ಈ ವೆಸಲ್ ಒಳಗೆ ಏನನ್ನ ಕ್ಲಾಟ್ ಬಂದು ಕೂತ್ಕೊತ್ತು ಅಥವಾ ಥ್ರಾಂಬೋಸ್ ಆಯಿತು ಅಂದರೆ 5 ನಿಮಿಷಕ್ಕೆ ಸತ್ತೋಗ್ಬಿಡುತ್ತೆ. ಇದು ಕಾಲ್ ಇಟ್ ಆಸ್ MI, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಆ ಮಸಲ್ 5 ನಿಮಿಷಕ್ಕೆ ಸತ್ತೋಗುತ್ತೆ, ಇದು 4 ಅವರ್ ಸತ್ತೋಗುತ್ತೆ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಹೋದವರೆಲ್ಲ ಸತ್ತೋಗಲ್ಲ. ದಯವಿಟ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಒಪ್ಪುನಿ ಸತ್ರೆ ಎಲ್ಲರೂ ಸತ್ತೋಗಲ್ಲ. ತುಂಬ ಜನಕ್ಕೆ ಈ ಧೈರ್ಯ ನಾನು ಹೇಳಿದ್ದೀನಿ. ಈ ಮಸಲ್ಗಳಲ್ಲಿ ಮೋಸ್ಟ್ ಇಂಟೆಲಿಜೆಂಟ್ ಮಸಲ್, ಊಟಕ್ಕೆ ಹೋಗೋದಕ್ಕೆ ಮೊದಲು ನಕ್ಕೊಂಡು ಹೋಗಿ, ಖುಷಿಯಿಂದ ಹೋಗಿ. ಇದೇನು ಗೊತ್ತಾ ಸರ್, ಎಕ್ಸ್ಟರ್ನಲ್ ಏನಲ್ ಸ್ಪಿಂಕ್ಟರ್. ಡಾಕ್ಟರ್ ಮರಿಯಪ್ಪನವ್ರು ನನ್ನ ಬಾಸು. ನನಗೆ ಆ ಬಾಟಮ್ ಸರ್ಜರಿ ಮಾಡೋಕ್ಕೆ ಕೊಡ್ತೀನಿ. ಮರಿ, ನೀನು ಸೀನಿಯರ್ ಆಗೋರು ನೀನು ಕೊಡಲ್ಲ, ನೀನು ಸೀನಿಯರ್ ಆದಮೇಲೆ ಜೂನಿಯರ್ ಕೊಡು, ಯಾಕಂದರೆ 15 ಕೇಸ್ನೊಳಗೆ ಥೈರಾಯ್ಡ್ ಬೇಕಾದ್ರೆ ಕೊಡ್ತೀನಿ ನಿನಗೆ, ಆದರೆ ಇದು ಕೊಡಲ್ಲ ಅನ್ನೋರು. ಯಾಕೆ ಗೊತ್ತಾ, ದೇರ್ ಇಸ್ ಎ ಬ್ಯೂಟಿಫುಲ್ ಮಸಲ್ ಕಾಲ್ಡ್ ಎಕ್ಸ್ಟರ್ನಲ್ ಏನಲ್ ಸ್ಪಿಂಕ್ಟರ್. ನೋಡಿ ಇದು ಎಂಥ ಇಂಟೆಲಿಜೆಂಟ್ ಅಂದರೆ, ಏನಲ್ ಕೆನಾಲ್ ಇಷ್ಟೇ 1.5 ಇಂಚು, ಅದ್ರ ಮೇಲ್ಗಡೆ 6 ಇಂಚ್ ರೆಕ್ಟಮ್ ಇರುತ್ತೆ. ಮೊನ್ನೆ ತಿಂದಿದ್ದೆಲ್ಲ, ಆಮೇಲೆ ಇನ್ನೊಂದು ನೀವು ಇವತ್ತು ತಿಂದಿದ್ದು ನಾಳೆ ಬರಲ್ಲ. ಡೊರೋತಿ ಅಂತ ಗ್ರೇಟ್ ಲೇಡಿ, ಶಿ ಹಸ್ ಡನ್ ಎ ವಂಡರ್ಫುಲ್ ಸ್ಟಡಿ. ನಿಮ್ಮ ಲಾಸ್ಟ್ ಪಾರ್ಟಿಕಲ್ ಆಫ್ ಯುವರ್ ಫುಡ್ ವಿಲ್ ಕಮ್ ಔಟ್ ಆನ್ 7th ಡೇ. ಅಂದರೆ ಅಷ್ಟು ದಿನ ತಗೊಳುತ್ತೆ. ಇವತ್ತು ತಿಂದಿದೆ ನಾಳೆ ಮೋಷನ್ ಆಗಿ ಬರಲ್ಲ. ಇದು ಭಾಳ ಜನಕ್ಕೆ ಅರ್ಥ ಆಗಲ್ಲ. ಬರುತ್ತೆ ನೋಡಿ, ಆ ಮೇಲ್ಗಡೆ ಕೂತಿರುತ್ತೆ, ಈಚೆಗೆ ಬರೋಣ ಅಂತ ಕಾಯ್ತಿರುತ್ತೆ. ಏನೋ ಬೆಳಗ್ಗೆ ಅರ್ಜೆಂಟ್ ಇತ್ತು, ಬೇಗ ಬಂದುಬಿಟ್ರಿ. ಸೊ ಅಲ್ಲಿ ಮೇಲಿರೋದು ಸಾಲಿಡ್ ಇರುತ್ತೆ, ಲಿಕ್ವಿಡ್ ಇರುತ್ತೆ, ಗ್ಯಾಸ್ ಇರುತ್ತೆ. ಏನೋ ಒಳ್ಳೆ ಫಂಕ್ಷನ್ ಆಗಿ ಕೂತಿದ್ದೀರಿ ವಿಧಾನಸೌಧದಲ್ಲಿ, ಅದು ಏನೋ ಆ ಮ್ಯಾಲಿಂದ ಕೆಳಗೆ ಬಂದಂಗೆ ಆಯ್ತದೆ. ಇದಕ್ಕೆ ಗೊತ್ತಾಗುತ್ತೆ ಈ ಸ್ಮಾಲ್ ಮಸಲ್ಗೆ, ಮುಂದೆ ಗ್ಯಾಸ್ ಬರ್ತದೆ, ಬಿಡ್ತದೆ. ಯಾಕಂದ್ರೆ ಅವನ ಚಡ್ಡಿ ಚೇಂಜ್ ಮಾಡೋಂಗಿಲ್ಲ, ಪಕ್ಕದವ್ರು ಮೂಗು ಮುಚ್ಕೋತಾರೆ. ಅಂಥ ಇಂಟೆಲಿಜೆಂಟ್. ಅದೇ ಲಿಕ್ವಿಡ್ ಬಂತು ಅಂದರೆ ಟಕ್ ಅಂತ ಹಿಡ್ಕೊಳ್ಳುತ್ತೆ, ಸಾಲಿಡ್ ಬಿಡೋದೇ ಇಲ್ಲ. ಈ ಮಸಲ್ನೇನಾದರೂ ಒಬ್ಬ ಜೂನಿಯರ್ ಸರ್ಜನ್ ಡ್ಯಾಮೇಜ್ ಮಾಡ್ದ ಅಂದರೆ, ನನ್ನ ಮಗ ಜೀವನ ಪರ್ಯಂತ ಚಡ್ಡಿ ತ್ಯಾವ ಆತಾನೆ ಇರ್ತದೆ, ಅವ್ನು ಬೈಕೋತಾನೆ ಇರ್ತಾನೆ. ಮರಿಯಪ್ಪನಿಗೆ ಕವರ್ ಕೊಟ್ಟಿರ್ತಾನೆ ಸೀನಿಯರ್ ಸರ್ಜನ್ ಅಂತ, ಕವರ್ ಇವ್ರಿಗೆ ಕೊಂಡಿರ್ತಾರೆ, ಜೂನಿಯರ್ಗೆ ಆಪ್ರೇಷನ್ ಮಾಡಕ್ಕೆ ಕೊಟ್ಬಿಟ್ಟಿರ್ತಾರೆ. ಸೊ ಅವನು ಇವ್ರಿಗೆ ಶಾಪ್ ಆಗ್ತಿರ್ತಾನೆ. ಅದಕ್ಕೆ ಹ್ಯೂಮನ್ ಅನಾಟಮಿ ಈಸ್ ಗ್ರೇಟ್ ಅಂಡ್ ಹ್ಯೂಮನ್ ಸೈನ್ಸ್ ಈಸ್ ವೆರಿ ಗ್ರೇಟ್. ಮೈ ಹೈಯೆಸ್ಟ್ ರೆಸ್ಪೆಕ್ಟ್ ಟು ಯು ಆಲ್. ಥೈರಾಯ್ಡ್ ಸರ್ಜರಿ ಆದಮೇಲೆ ನಿಮ್ಮ ರಿಬ್ಬನ್ ಬ್ಯಾಂಡೇಜ್ ಭಾಳ ಜನಕ್ಕೆ ಗೊತ್ತಿರಲ್ಲ. ಅಡ್ವೊಕೇಟ್ಸ್ನ ಯಾವಾಗ ನೋಡಿದ್ಯಾನೆ? ಇಲ್ಲ ಸರ್, ನೋಡೋರು ರಿಬ್ಬನ್ ಹಾಕ್ಕೋತಾರಲ್ಲ, ಯಾಕೆ ಗೊತ್ತಮ್ಮ, ಹಿಂಗೆ ಪ್ಲಾಸ್ಟರ್ ಹಾಕ್ಬಿಟ್ರೆ ಉಸಿರಾಡೋಕ್ಕಾಗಲ್ಲ. ನೀವು ಹಾಕ್ಕೊಂಡೆ ಹಿಂಗೆ ಬಂದು ಹಿಂಗೆ ಬಂದರೆ ನೋಡೋಕ್ಕೂ ಚೆನ್ನಾಗಿರ್ತದೆ, ಬಿದ್ದು ಹೋಗಲ್ಲ. ಅದಕ್ಕೆ ಯು ಆರ್ ಆಲ್ ರೋಲ್ ಮಾಡೆಲ್ಸ್ ಟು ಮೈ ಸ್ಟೂಡೆಂಟ್ಸ್. ಅವ್ರು ನೋಡ್ಕೊಂಬ ಅಂತ ಕಳಿಸ್ತೀನಿ, ಆಗ್ತಾರೆ. ಅದಾದಮೇಲೆ ಅನೇಕ ಹೆಣ್ಮಕ್ಳು, ಸರ್ ಕೂತಿಗೆ ಆಪ್ರೇಷನ್ ಮಾಡಿಬಿಡ್ತೀರಿ, ಸ್ಕಾರ್ ಇರುತ್ತಲ್ಲ, ಏನು ಮಾಡೋದು ಅಂದರೆ, ನೋಡಮ್ಮ ಈಗ ರೋಬೋಟಿಕ್ ಸರ್ಜರಿ ಬಂದಿದೆ, ನಿಮ್ಮ ಥೈರಾಯ್ಡ್ನ ಕಂಕ್ಳಿಂದ ತೆಗಿತೀವಿ. ಕೆನ್ ಯು ಬಿಲೀವ್ ಇಟ್? ಹೌದು. ಅದಕ್ಕೆ ಅವ್ರಿಗೆ ಹೇಳಿರ್ತೀನಿ, ಅಮ್ಮ ಮಾಡಿಸ್ಕೋ, ನಿಮ್ಮ ಯಜಮಾನ್ರಿಗೆ ಒಂದು ಕಂಡೀಷನ್, ಥೈರಾಯ್ಡ್ ಆಪ್ರೇಷನ್ ಮಾಡಿಸ್ಕೊಂಡ ಮೇಲೆ ನನಗೊಂದು ನೆಕ್ಲೆಸ್ ಕೊಡಿಸ್ಬೇಕು ಅಂತ. ಇಲ್ಲದ್ರೆ ನಾನು ಮಾಡಿಸ್ಕೊಳ್ಳೋ ಅಂತ ಹೇಳಿ, ಯಾಕಂದ್ರೆ ನೆಕ್ಲೆಸ್ ಹಾಕೊಂಡ್ಬಿಟ್ರೆ ಸ್ಕಾರೇ ಕಾಣಲ್ಲ.
ಲಾಸ್ಟ್ಗೆ ಸೈನ್ಸ್ ಹಸ್ ಗಾನ್ ಟು ಸಚ್ ಎನ್ ಎಕ್ಸ್ಟೆಂಟ್. ನಾನು MBBS ಓದೋವಾಗ ಗಾಲ್ ಬ್ಲಾಡರ್ ಭಾಳ ಕಾಮನೆಸ್ಟ್ ಡಿಸೀಸು. ತೆಗಿಬೇಕಾದ್ರೆ 6 ಇಂಚ್ ಕುಯ್ಯೋವಮ್ಮ ಹಿಂಗೆ ಸಬ್ ಕಾಸ್ಟಲ್ ಇನ್ಸಿಷನ್ ಅಥವಾ 6 ಇಂಚು. ನಾನು ಸರ್ಜನ್ ಆದ ಟೈಮ್ಗೆ ಕೀ ಹೋಲ್ ಸರ್ಜರಿ ಬಂತು, ಲ್ಯಾಪ್ರೋಸ್ಕೋಪಿಕ್. ನಿಮ್ಮ ಮಕ್ಕಳದ ಅನೇಕ ಹೆಣ್ಮಕ್ಳು, ಅಯ್ಯೋ ನಾನು ಸೀರೆ ಉಟ್ಕೊಂಡ್ರೆ ಎಲ್ಲರೂ ನನ್ನ ಹೊಟ್ಟೆನೆ ನೋಡ್ತಾರೆ, ಸ್ಕಾರೇ ಕಾಣ್ತದೆ. ಯಾಕಂದ್ರೆ ವುಮನ್ಸ್ ಅಬ್ಡಾಮಿನಲ್ ದ ಬ್ಯೂಟಿ ಸ್ಪಾಟ್ ಈಸ್ ಅಂಬಿಲಿಕಸ್. ತುಂಬ ಜನ ಹಂಗೆ ಅನ್ಕೋತಾರೆ. ಸೊ ಸರ್ ಇವತ್ತು ಏನಾಗಿದೆ ಗೊತ್ತಾ ಸರ್, ನಾಗೇಶ್ವರ್ ರೆಡ್ಡಿ ಅಂತ ಒನ್ ಆಫ್ ದಿ ಟಾಪ್ ವರ್ಲ್ಡ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಫ್ರಮ್ ಹೈದರಾಬಾದ್ ಏಷ್ಯನ್ ಇನ್ಸ್ಟಿಟ್ಯೂಟ್ ಸರ್, ಅವನು ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟ. ನಾವೆಲ್ಲ ಹಂದಿ ಒಳಗೆ ಫಸ್ಟ್ ಮಾಡೋದು ಗಾಲ್ ಬ್ಲಾಡರ್ ಇದೆಲ್ಲ. ಅವನು ಹಂದಿ ಒಳಗೆ ತೋರಿಸ್ದ, ಬಾಯೊಳಗೆ ಪೈಪ್ ಹಾಕ್ತಾನೆ, ಸ್ಟಮಕ್ ಹೋಗ್ತಾನೆ, ಸ್ಟಮಕ್ ಒಂದು ತೂತು ಹೊಡಿತಾನೆ, ಲಿವರ್ ಹತ್ರ ಹೋಗ್ತಾನೆ, ಎಲ್ಲ ಹೊರಗಡೆಯಿಂದನೇ ಮ್ಯಾನಿಪುಲೇಷನ್ ಮಾಡ್ತಾನೆ. ಗಾಲ್ ಬ್ಲಾಡರ್ ಡಿಸೆಕ್ಟ್ ಮಾಡ್ಕೊಂಡು ಬಾಯಿಯಿಂದ ತೆಗೆದು ಇಲ್ಲಿ ಇಡ್ತಾನೆ ಸರ್. ಯುವರ್ ಗಾಲ್ ಇನ್ನು 2 ವರ್ಷಕ್ಕೆ ಈ ಸರ್ಜರಿ ಬರ್ತಾ ಇದೆ, ಯುವರ್ ಗಾಲ್ ಬ್ಲಾಡರ್ ವಿಲ್ ಬಿ ಔಟ್. ಇದ್ರ ಹೆಸರು ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಟ್ಸ್ ಅಂತ. ನೋಟ್ಸ್ ಅಂದ್ರೆ ಏನ್ ಗೊತ್ತಾ, ನ್ಯಾಚುರಲ್ ಆರಿಫೈಸ್ ಟ್ರಾನ್ಸ್ ಎಂಡೋಸ್ಕೋಪಿಕ್ ಸರ್ಜರಿ. ವಾಟ್ ಎ ಬ್ಯೂಟಿಫುಲ್ ಪ್ರೊಸೀಜರ್ ಇವೆಲ್ಲ ಇದೆ. ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ? 5 ನಿಮಿಷ ಹೇಳಿ ಮುಗಿಸ್ಬಿಡ್ತೀನಿ. ಮುಗಿಸ್ಬೋದಾ ಸರ್? ಸರಿ ಇರ್ಬೋದು. ನಾನು ಸೆಕ್ರೆಟರಿ ಇದ್ದಂಗೆ, ನಾನು ಇಂಪಾರ್ಟೆಂಟು. ನಾನೇನು 5 ನಿಮಿಷ ನಿಂತೋದ್ರೆ ನೀನು ಸತ್ತೋತೀಯ. ಹಾರ್ಟ್ ಇಫ್ ಇಟ್ ಸ್ಟಾಪ್ಸ್ ಫಾರ್ 5 minutes ಬ್ರೈನ್ ವಿಲ್ ಬಿ ಡೆಡ್. ನಾವು ಬ್ರೈನ್ ಡೆತ್ ಆದಾಗೆ ನಾವು ಡೆತ್ ಡಿಕ್ಲರೇಷನ್ ಕೊಡೋದು. ಅಷ್ಟರೊಳಗಾಗಿ ನಮ್ಮ ಕರೋನಾ ಹೀರೋಸ್ 2 ಲಂಗ್ಸ್ ಎದ್ದು ನಿಂತ್ಕೊಂಡು ಬಂತೆ. ಅಣ್ಣ ನಾನು ಆಕ್ಸಿಜನ್ ಕೊಡ್ಬೇಕಲ್ಲ, ನಾನು ಇಂಪಾರ್ಟೆಂಟ್ ಕೇಳ್ಕೊಂಡು ಅಷ್ಟರೊಳಗಾಗಿ ನನ್ನ ಡಿಪಾರ್ಟ್ಮೆಂಟ್ ಸ್ಟಮಕ್ ಎದ್ದು ನಿಂತ್ಕೋತದೆ. ಏನು ಭಾರಿ ಜಂಬಕ್ಕೆ ಹೋಗ್ತಿರಲ್ಲ, ಊಟ ಹಾಕ್ಲಿಲ್ಲ ಅಂದ್ರೆ 10 ದಿನ ಬದುಕ್ಬೋದು ಅಷ್ಟೇ ಸರ್. ವಾಟರ್ ಅಂಡ್ ಫುಡ್ ಇಲ್ದಿರ ಮನುಷ್ಯ 10 ದಿನ ಅಷ್ಟೇ. ಯಾವನ ಬುಲ್ಡೆ ಹೊಡಿತಾನೆ, ಗಾಳಿ ಕುಡ್ಕೊಂಡು ಅಲ್ಲೆಲ್ಲ ಬೆಡ್ದಾಗಿದ್ಲು ಅವೆಲ್ಲ ಬಂಡಲ್ಲು ಚಾಕ್ಲೇಟ್ ಬಚ್ಚಿಕೊಂಡಿರ್ತಾಳೆ ಅಷ್ಟೇನೆ. ದೇ ಕೆನಾಟ್ ಲೀವ್. ನಾನೇ ಒಬ್ಬನ ಇಂಟರ್ವ್ಯೂ ಮಾಡಿದ್ದೆ, ಸ್ಕಾಟ್ಲೆಂಡ್ ಅವನ ಬಂದಿದ್ದ. ಅವ್ನು 2 ವರ್ಷದಿಂದ ಏನೂ ತಿಂದಿಲ್ವಂತೆ, ಏನು ಕುಡ್ದಿಲ್ವಂತೆ. ನಾನು ಅವ್ನ ಬ್ಲಡ್ ಸ್ಯಾಂಪಲ್ ಕೊಡಪ್ಪ ಅಂದೆ, ಟಿವಿ ಒಳಗೆ ಕೂತ್ಕೊಂಡು. ಈ ರೆಫ್ಯೂಸ್ ಟು ಗಿವ್ ಹೇಳಿದೆ, ಬಂಡಲ್ ನನ್ನ ಮಗನೇ, ನಿನ್ನ ಮಾತು ಕೇಳಿದ್ರೆ ನಾನು ಮೆಡಿಕಲ್ ಕಾಲೇಜ್ ಮುಚ್ಚಬೇಕಾಗತ್ತೆ, ಸುಮ್ಮನಿರು ಅಂತ ಹೇಳಿ ಮಾಡಿದೆ ಸರ್. ಇದು ಹೇಳೋ ಅಷ್ಟೊತ್ತಿಗೆ ಕೊನೇ ಪಾರ್ಟ್ 1.5 ಇಂಚು ಎನಿ ಇಂಪಾರ್ಟೆಂಟ್ ಆರ್ಗನ್ ಅಂತ ಎಲ್ಲರೂ ಅನ್ಕೊಂಡ್ರು. ಅದು ನಿಂತ್ಕೋತಂತೆ. ಯಾಕಂದ್ರೆ ಕಾಂಪಿಟೇಷನ್ ಐ ಆಮ್ ಆಲ್ಸೋ ಅಂತ, ಅದು ಐ ಆಮ್ ಆಲ್ಸೋ ಅಂತಂದೆ. ಅದು ಹೇಳೋ ಅಷ್ಟೊತ್ತಿಗೆ VIP ಇರ್ತಾರೆ, ಮುಚ್ಕೊಂಡು ಕೂತ್ಕೊಂಡು. ಯು ಬ್ಲಡಿ ಶಟ್ ಅಪ್. ಊರುಗಳ ಕಡೆ ಬೈತೀವಲ್ಲ, ಮುಚ್ಕೊಂಡು ಕೂತ್ಕೋ ಅಂತ ತಳವಾರ ಹಂಗೆ. ಇವೆಲ್ಲ ಹಂಗೆ ಆ ಪದ ಯೂಸ್ ಮಾಡಂಗಿಲ್ಲ. ಇವು VIP ಬ್ಲಡಿ ಶಟ್ ಅಪ್ ಅಂತ ಕೆಳಗಡೆ ಮುಚ್ಕೊಬಿಡ್ತು. ನಿಮ್ಗೆ ಹೇಳ್ತೀನಿ, ಕೆಳಗಡೆ ಮುಚ್ಕೊಳಂಗಿಲ್ಲ. ಮುಚ್ಕೊಂಡ್ಬಿಡ್ತು ಅಂದ್ರೆ 4 hours ಆದ್ಮೇಲೆ ನಿಮ್ಮ ಅಬ್ಡಾಮನ್ ಊದ್ಕೋತದೆ, ನಿಮ್ಮ ಡಯಾಫ್ರಮ್ ಮೇಲೆ ಹೋಗುತ್ತೆ, ಉಸಿರಾಡಕ್ಕಾಗಲ್ಲ, ಡಿಫಿಕಲ್ಟಿ ಇನ್ ಬ್ರೀತಿಂಗ್. 4 hour ಆದ್ಮೇಲೆ ಕನ್ಫ್ಯೂಷನ್ ಶುರು ಆಗ್ಬಿಡ್ತು. ಈ ಲಂಗ್ಸ್ ಯಾಕೋ ಬೆಲೂನ್ ತರ ಇರ್ತಾವಲ್ಲ, ಡಯಾಫ್ರಮ್ ಮೇಲಕ್ಕೆ ಹೋದ್ರೆ ಅದು ಕಂಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಹಾರ್ಟ್ಗಿನ ಪಡಪಡ ಅಂತು. ಇವು ಯಾವ ಸರಿಯಾಗಿ ಮಾಡಲ್ಲ, ಬ್ರೈನಿಗೆ ಕನ್ಫ್ಯೂಷನ್ ಆಗ್ಬಿಡ್ತು. ಅವಾಗ 4 ಜನ VIP ಏನಾಗ್ತಾ ಇದೆ, ನಾವು ಅದನ್ನ ಬ್ಲಡಿ ಶಡಪ್ ಅನ್ವಲ್ಲ, ಏನ್ ಮಾಡೋದು? 4 ಜನ ಕೆಳಗೆ ಬಂದ್ವಂತೆ, ಕೈ ಮುಗಿದು ಎಕ್ಸ್ಟ್ರೀಮ್ಲಿ ಸಾರಿ ಪ್ಲೀಸ್ ಅನ್ನುವಂತೆ. ಡರ್ ಎವ್ರಿಥಿಂಗ್ ಬಿಕೇಮ್ ನಾರ್ಮಲ್. ಹೂ ಇಸ್ ದ ಬಾಸ್? ಆಸ್ ಇಸ್ ದ ಬಾಸ್, ನಾಟ್ ಯುವರ್ ಬ್ರೈನ್. ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಯುವರ್ ಆಸ್. ಯುವರ್ ಬಾಟಮ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ದ ಬಾಸ್ ಆಫ್ ಯುವರ್ ಆಸ್. ಪ್ಲೀಸ್ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್. ಜಾಸ್ತಿ ಮಾತಾಡಿದರೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ, ಹೊಟ್ಟೆಗೆ ಹಾಕೊಂಡ್ಬಿಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಲವ್ಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಹಾಗೇನೆ ಸ್ವಲ್ಪ ಹಾಕಿ ಸರ್, ಹಾಕಿ ಸರ್. ಇವರು ಇಲ್ಲಿ ನಮ್ಮ ವೈದ್ಯಕೀಯ ಶಿಬಿರವನ್ನು ನಡೆಸಿಕೊಡ್ತಿದ್ದಾರೆ. ಡಾಕ್ಟರ್ ಸತ್ತರ್ ಸರ್ಗೆ ನಮ್ಮ ಸಂಘದ ವತಿಯಿಂದ ಅಭಿನಂದನೆಗಳು. ನಡೆಯುತ್ತಿರುವ 3 ದಿನ ಶಿಬಿರದಲ್ಲಿ ಇವರು ಕೂಡ ಭಾಗವಹಿಸಿ ಈ ಶಿಬಿರವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಡಾಕ್ಟರ್ ಮೃತ್ಯುಂಜಯ ಸರ್ ಅವರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಏನು ನಮ್ಮ ಸಂಪನ್ಮೂಲ